मैं शिव शक्ति, शिव बाबा ने मुझ आत्मा में अपनी सारी शक्ति और गुण भर दी है। शिव की रची हुई इन शक्तियों की महिमा भक्ति में कितनी गायन और पूजन होती है। शिव बाबा के साथ शिव की शक्तियां सभी आत्माओं का पालन करने वाली, उनके सब मनोकामना ಎಲ್ಲ ಆತ್ಮರ ಪಾಲನೆಯನ್ನ ಮಾಡುವಂತಹ, ಎಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂತಹ ಮಮತಾಮಯಿ ಶಕ್ತಿ ಅವತಾರ ಅಂಬೆ, ಜಗದಂಬೆಯ ರೂಪದಲ್ಲಿ ಪೂಜೆಯನ್ನ ಮಾಡಲಾಗತ್ತೆ. ಜಗದಂಬೆ ಸಹನ ಶಕ್ತಿಯ ಅವತಾರ. ಭಕ್ತರು ಮಾಡಿರುವಂತಹ ತಪ್ಪುಗಳನ್ನ ಕ್ಷಮಿಸುವಂತಹ ತಾಕತ್ತಿರುವಂತಹ ತಾಯಿ. ಎಲ್ಲಾ ಕಡೆಯ ಎಲ್ಲಾ ತರದ ವಿರೋಧಿ ಭಾವಗಳನ್ನ, ಹಲ್ಚಲನ್ನ ಸಹನೆ ಮಾಡ್ತಾ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ಥಿರವಾಗಿರುವಂತಹವರು. ಜಗದಂಬೆ ತಾಯಿ ಹೃದಯದಲ್ಲಿ ಅಪಾರವಾದಂತಹ ಸ್ನೇಹ, ಮುಖದಲ್ಲಿ ಮಮತೆಯ ಭಾವ, ಅವರ ಭುಜಗಳಲ್ಲಿ ಅಸ್ತ್ರಶಸ್ತ್ರಗಳನ್ನ ತೋರಿಸಲಾಗಿದೆ. ಜಗದಂಬೆ ಸ್ನೇಹ ಹಾಗೂ ಶಕ್ತಿಯ ಬ್ಯಾಲೆನ್ಸಿನ ಪ್ರತಿರೂಪ. ಪ್ರೇಮ ಸಾಗರ, ಶಿವಬಾಬನ ಸಂತಾನ, ಪ್ರೇಮ ಸ್ವರೂಪ ತಾಯಿ. ಎಷ್ಟು ಪ್ರೇಮ ಸ್ವರೂಪನು
ಅಷ್ಟೇ ಸಹನೆ ಮಾಡುವಂತಹ ಶಕ್ತಿ, ಎಲ್ಲರ ನಕಾರಾತ್ಮಕ ಭಾವನೆಗಳನ್ನ, ವಿರೋಧಾಭಾಸಗಳನ್ನ, ಬಲಹೀನತೆಗಳನ್ನ ನೋಡ್ತಾನೂ ಸಹ ಆ ಎಲ್ಲದರ ಪ್ರಭಾವದಿಂದ ದೂರ ಡಿಟ್ಯಾಚ್. ನಾನೆಷ್ಟು ಪ್ರೀತಿ ಬಾಬಾ ಅವ್ರನ್ನ ಮಾಡ್ತೀನೋ, ಹಾಗೂ ಯಾವ ಪ್ರೀತಿಯ ದೃಷ್ಟಿಯಿಂದ ಬಾಬಾ ಅವರು ತಮ್ಮ ಪ್ರತಿಯೊಂದು ಮಗುವನ್ನ ನೋಡ್ತಾರೆ, ಪ್ರತಿಯೊಬ್ಬ ಆತ್ಮನ ಬಗ್ಗೆ ಸಮಾನ ದೃಷ್ಟಿ, ನಿರ್ದೋಷಿ ಭಾವ, ಕಲ್ಯಾಣದ ಭಾವನೆ, ಹಾಗೂ ಅಪಾರವಾದ ಪ್ರೀತಿ ಇದೆ ಬಾಬಾ ಅವರಿಗೆ. ನಾನು ತಂದೆಯ ಸಮಾನ, ಅದೇ ದೃಷ್ಟಿ ಹಾಗೂ ಭಾವನೆಯಿಂದ ಪ್ರತಿಯೊಬ್ಬ ಆತ್ಮ ಅಪರಂಪಿತ ಪರಮಾತ್ಮನ ಮಗುವಾಗಿದ್ದಾರೆ. ಅದೇ ರೂಪದಲ್ಲಿ ಪ್ರತಿಯೊಬ್ಬ ಆತ್ಮನನ್ನ ನಾನು ನೋಡ್ತೀನಿ. ಈ ನಿಸ್ವಾರ್ಥ ಪ್ರೀತಿ ಅಲ್ಲಸಲ್ಲದ ಮಾತುಗಳನ್ನ, ನೆಗೆಟಿವ್ ಭಾವನೆಗಳನ್ನ ನನ್ನ ಒಳಗಡೆ ಇರ್ಲಿಕ್ಕೆ ಬಿಡೋದಿಲ್ಲ. ನನ್ನೊಳಗಡೆ ಸಂಕಲ್ಪ ಮಾತ್ರದಲ್ಲೂ ಈ ವಿಚಾರ ಬರೋದಿಲ್ಲ, ಇಂತಹ ವ್ಯಕ್ತಿಗಳನ್ನ, ಪರಿಸ್ಥಿತಿಗಳನ್ನ ಎಲ್ಲಿವರೆಗೂ ಸಹನೆ ಮಾಡ್ಲಿ. ಬಾಬಾ ಅವರಿಗೆ ತನ್ನ ಪ್ರತಿಯೊಂದು ಮಗುವಿನ ಮೇಲೆ ಪ್ರೀತಿ ಇದೆ. ಡ್ರಾಮಾದ ಪ್ರತಿಯೊಂದು ಸೀನಿನ ಮೇಲೆ ಪ್ರೀತಿ ಇದೆ ಬಾಬಾ ಅವರಿಗೆ. ಏಕೆಂದ್ರೆ ಎಲ್ಲವೂ ಆಕ್ಯುರೇಟ್ ಆಗಿ ನಡೀತಾ ಇದೆ. ಬಾಬಾ ಅವರಿಗೆ ಏನ್ ಇಷ್ಟನೋ ಅದೇ ನನಗೂ ಇಷ್ಟ.
ಶಿವ ಬಾಬಾ ಅವರ ಅಪಾರ ಪ್ರೀತಿ ಆತ್ಮನನ್ನ ಪರಿಶುದ್ಧ ಪಾವನ ಮಾಡುವಂಥದ್ದು. ಆ ಪ್ರೀತಿಯ ಶಕ್ತಿ ನಮ್ಮನ್ನ ಅವಗುಣಗಳಿಂದ ದುರ್ಗುಣಗಳಿಂದ ದೂರ ಮಾಡ್ತಾ ಸುರಕ್ಷಿತವಾಗಿಡುವಂತಹ ಪ್ರೀತಿಯ ಶಕ್ತಿ ನಾನಾತ್ಮ ಸರ್ವಶಕ್ತಿವಂತ ತಂದೆಯ ಮಗು, ಮಾಸ್ಟರ್ ಪಾಲನಕರ್ತ, ಜಗದಂಬೆ. ಎಲ್ಲದಕ್ಕಿಂತ ಮೊದಲು ನನ್ನದೇ ಜಗತ್ತಿನ ಅಂಬೆ ನಾನು, ತಾಯಿ. ನನಗೆ ನನ್ನ ಬಗ್ಗೆ ಇಷ್ಟು ಪ್ರೀತಿ ಇದೆ, ನಾನು ನನಗೆ ದುಃಖ ಕೊಟ್ಕೊಳ್ಳಲ್ಲ. ಈ ಪ್ರೀತಿಯ ಶಕ್ತಿ ಆಧಾರದ ಮೇಲೆ ನಮ್ಮ ಬಲಹೀನತೆಗಳನ್ನ ಸಹನೆ ಮಾಡ್ತಾ ಅದನ್ನ ಪರಿವರ್ತನೆಯನ್ನ ಮಾಡ್ಕೊಳ್ತಾ ಬರ್ತೀವಿ. ಈ ಪ್ರೀತಿಯ ಶಕ್ತಿ ಆಧಾರದ ಮೇಲೆ ಪ್ರಕೃತಿಯ ಹಲ್ಚಲ್, ಸಂಬಂಧಗಳಲ್ಲಿ ಬರುವಂತಹ ಘರ್ಷಣೆ, ಟೆನ್ಷನ್, ನಮ್ಮ ಸಂಸ್ಕಾರಗಳ ಘರ್ಷಣೆ, ಪರಿಸ್ಥಿತಿಗಳನ್ನೆಲ್ಲ ಸ್ನೇಹದ ಶಕ್ತಿಯ ಆಧಾರದ ಮೇಲೆ ಪಾರ್ ಮಾಡ್ತಾ ಬರ್ತೀನಿ. ನಾನು ಸಹನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾನು ಈ ಯಾವುದೇ ಮಾತುಗಳ ಪ್ರಭಾವದಲ್ಲಿ ಬರಲ್ಲ.
ನನ್ ಜೊತೆ ಪ್ರೀತಿಯ ಸಾಗರ ತಂದೆ ಇದ್ದಾರೆ. ಅವರ ಜೊತೆ ಇರುವ ಕಾರಣ ನಾನು ಸದಾ ನನ್ನ ನಿಜ ಸ್ವರೂಪದಲ್ಲಿ ಇರ್ತೀನಿ. ಆದ್ರಿಂದ ಪ್ರತಿಯೊಂದು ವಸ್ತುವನ್ನ, ಮಾತನ್ನ ಸಹನೆ ಮಾಡುವಂತಹ ಶಕ್ತಿ ಆಟೋಮ್ಯಾಟಿಕ್ ನನ್ನಲ್ಲಿ ಬರುತ್ತೆ. ಇಷ್ಟು ದೊಡ್ಡ ಸಭೆಯ ಮಧ್ಯದಲ್ಲಿ ಕೂತ್ಕೊಂಡಾಗ ನಾ ಖುಷಿಯಲ್ಲಿ ಕ್ಲಾಪ್ ಮಾಡಲ್ಲ, ಆದ್ರೆ ಮುಖದಿಂದ ನೋಡಿ ನನ್ನನ್ನ ಎಲ್ಲರೂ ಎಷ್ಟು ಖುಷಿಯ ಮಾತು ಅಂತ. ಓಂ ಶಾಂತಿ ಬನದಲ್ಲಿ ಕೂತಿದ್ದೀವಿ ಅಂದಾಗನೆ ಶಾಂತಿ ಧಾಮದ ಹತ್ರ ಇದೀವಿ. ಒಂದ್ ಹೆಜ್ಜೆ ಇಟ್ರೆ ಶಾಂತಿ ಧಾಮ ತಲುಪಿಡ್ತೀವಿ. ಸೆಂಟ್ರಲ್ ಕೂತಾಗ ಮಧುಬನನ್ನ ಓಂ ಶಾಂತಿ ಭವನ ನೆನಪು ಮಾಡ್ಬೇಕಾಗತ್ತೆ. ಜ್ಞಾನ ಸರೋವರಲ್ಲಿ ಕೂತಾಗ್ಲೂ ಇಲ್ಲಿ ನೆನಪು ಮಾಡ್ಬೇಕಾಗತ್ತೆ. ಓಂ ಶಾಂತಿ ಭವನಲ್ಲಿ ಕೂತಾಗ್ಲೂನು ಓಂ ಶಾಂತಿ ಭವನವನ್ನ ನೆನಪು ಮಾಡ್ಬೇಕಾಗತ್ತೆ. ಜ್ಞಾನ ಸರೋವರಲ್ಲಿ ಕೂತ್ಕೊಳ್ಳಿ, ಶಾಂತಿವನ್ನಲ್ಲಿ ಕೂತ್ಕೊಳ್ಳಿ. ಇಪ್ಪತ್ತು ವರ್ಷದ ಇಲ್ಲಿನ ವಾತಾವರಣ ಏನ್ ನಿರ್ಮಾಣ ಆಗಿದೆ ಅದು ಚೆನ್ನಾಗಿದೆ. ಆದ್ರೆ ಓಂ ಶಾಂತಿ ಭವನ ಓಂ ಶಾಂತಿ ಭವನ, ಡೈಮಂಡ್ ಹಾಲ್ ಮಧುಬನದ ಪ್ರತಿಯೊಂದು ಮೂಲೆಯಲ್ಲಿ ಮಧುರ ತಂದೆಯ ತ್ಯಾಗ ತಪಸ್ಯದ ಏನ್ ವೈಬ್ರೇಷನ್ ಇದೆ, ಬಾಬಾ ಇವತ್ತು ಹೇಳಿದ್ರಲ್ಲ, ಸತ್ಯಯೋಗಿ ರಾಜ ಋಷಿ ಯಾರ ಆಗ್ಬೇಕು ಅವ್ರ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಓಂ ಶಾಂತಿ. ಜ್ಞಾನ ಸರೋವರ ಅಂತೂ ನೋಡಿದ್ವಿ. ನಾವು ಪಾಂಡವ ಭವನದಲ್ಲಿ ಓಂ ಶಾಂತಿ ಭವನದಲ್ಲಿ ಕೂತಿದೀವಿ. ಇಡೀ ವಿಶ್ವದಲ್ಲಿ, ಭಾರತದಲ್ಲಿ, ಇಲ್ಲಿ
ಮಧುಬನ್ದಲ್ಲಿ ಪೀಸ್ ಆಫ್ ಮೈಂಡಿನ ರಿಟ್ರೀಟ್ ನಡೀತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಪೀಸ್ ಆಫ್ ಮೈಂಡ್ ಅಂತ ಯಾಕೆ ಹೇಳಲಾಗತ್ತೆ? ಪೀಸ್ ಆಫ್ ಬುದ್ಧಿ ಅಂದ್ರೆ ಬುದ್ಧಿಯ ಶಾಂತಿ ಅಂತ ಯಾಕೆ ಹೇಳಲ್ಲ? ಮನಃಶಾಂತಿ ಅಂತ ಯಾಕೆ ಹೇಳ್ತಾರೆ? ಕ್ವೆಶ್ಚನ್ ಕೇಳ್ತಿದ್ದಾರೆ ದಾದಿ. ಪೀಸ್ ಆಫ್ ಮೈಂಡ್ ಅಂತ ಯಾಕೆ ಹೇಳ್ತಾರೆ? ಪೀಸ್ ಆಫ್ ಮೈಂಡ್ ಅಂತ ಯಾಕೆ ಹೇಳ್ತಾರೆ? ಮನಸ್ಸಿಗೆ ಯಾಕೆ ಹೇಳ್ತಾರೆ? ಬುದ್ಧಿಗೆ ಯಾಕೆ ಹೇಳಲ್ಲ? ಯಾರು ಹೇಳೋದಿಲ್ಲ ಬುದ್ಧಿಯ ಶಾಂತಿ ಅಂತ, ಮನಃಶಾಂತಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಯಾರು ಹೇಳ. ಮೆಡಿಟೇಷನ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಪೀಸ್ ಆಫ್ ಮೈಂಡ್ಗೆ ಅಂತ ಹೇಳ್ತಾರೆ, ಮನಃಶಾಂತಿಗೆ. 4 ಕಡೆ ಮೆಡಿಟೇಷನ್ ಚೆನ್ನಾಗ್ ಅನ್ಸುತ್ತೆ. ಏನ್ ಬೇಕು ಅಂತ ಕೇಳಿದ್ರೆ ಮನಃಶಾಂತಿ ಬೇಕು ಅಂತ ಕೇಳ್ತಾರೆ ಮೆಡಿಟೇಷನ್ ಇಂದ. ಪೀಸ್ ಆಫ್ ಹಾರ್ಟ್ ಕೇಳಲ್ಲ, ಹೃದಯದ ಶಾಂತಿ ಬೇಕು ಅಂತಾನೂ ಕೇಳಲ್ಲ. ಹೃದಯಕ್ಕೆ ಏನ್ ಬೇಕು? ಪ್ರೀತಿ ಬೇಕು. ಮನಸ್ಸಿಗೆ ಶಾಂತಿ ಬೇಕು ಅಂತಾರೆ. ಮನಸ್ಸಿಗೆ ಶಾಂತಿ ಬೇಕು ಅಂತ ಹೇಳ್ತಾರೆ. ಮನಸ್ಸಿಗೆ ಪ್ರೀತಿ ಬೇಕಾ? ಮನಸ್ಸಿಗೆ ಶಾಂತಿ ಬೇಕು, ಹೃದಯಕ್ಕೆ ಶಾಂತಿ ಬೇಕಾ? ಶರೀರದಲ್ಲಿ ಆತ್ಮ ಇದೆ ಅಂದಾಗ ಆತ್ಮ ಶರೀರದಲ್ಲಿ ಕೂತ್ಕೊಂಡು ಹೇಳುತ್ತೆ ನಂಗೆ ಪ್ರೀತಿ ಬೇಕು ಅಂತ, ಮನಸ್ಸಿಗೆ ಶಾಂತಿ ಬೇಕು ಅಂತ. ಎರಡು ಮಿಸ್ಸಿಂಗ್ ಇದೆ ಇಲ್ಲಿ. ಮನಸ್ಸಿನ ಶಾಂತಿ ಇದ್ದಾಗ ಹೃದಯದಲ್ಲಿ ಪ್ರೀತಿಯ ಒಳ್ಳೆ ಫೀಲಿಂಗ್ ಬರುತ್ತೆ. ಎರಡು ಸೇರಿದಾಗ ಮನಸ್ಸು ಹೃದಯ ಬಹಳ ಖುಷಿ ಇರುತ್ತೆ. ಹೃದಯಕ್ಕೆ ಪ್ರೀತಿ ಸಿಕ್ತು, ಮನಸ್ಸಿಗೆ ಶಾಂತಿ ಸಿಕ್ತು ಅಂದಾಗ, ಎರಡೂ ಸಿಕ್ಕಿದಾಗ ಖುಷಿ ಅನ್ನೋದು ಬರುತ್ತೆ. ಎರಡಕ್ಕೂನು ಶಾಂತಿನೂ ಬೇಕು, ಪ್ರೀತಿನೂ ಬೇಕು ಅಂದ್ರೆ ಅದಕ್ಕೆ ಸತ್ಯತೆ ಬೇಕು. ಆರ್ಟಿಫಿಷಿಯಲ್ ನಡೆಯೋದಿಲ್ಲ, ಸತ್ಯತೆಯ ಅವಶ್ಯಕತೆ ಇದೆ. ಆರ್ಟಿಫಿಷಿಯಲ್ ಆಗಿರೋದು ನಮ್ಮನ್ನ ಬಹಳ ಸಿಕ್ಕಾಕ್ಸ್ಬಿಟ್ಟಿದೆ, ಮೋಸ ಮಾಡಿದೆ, ಬಹಳ ಮೋಸ ಮಾಡಿದೆ. ಹೃದಯಕ್ಕೂ ಮೋಸ ಮಾಡಿದೆ, ಮನಸ್ಸನ್ನು ಸಹ ಬಹಳಷ್ಟು ಅಲಿಯಂಗ್ ಮಾಡಿದೆ. ಇಚ್ಛೆಗಳು ಹೆಚ್ಚಾಗ್ತಾ ಇರುತ್ತೆ, ಅದರಿಂದ ಪ್ರಾಪ್ತಿಗಳಂತೂ ಏನೂ ಸಿಗೋದಿಲ್ಲ. ಸೊ ಅಸತ್ಯವಾದದ್ದು ನಮ್ಮನ್ನ ಸಿಕ್ಕಾಕ್ಸ್ಬಿಡ್ತು. ನನಗೆ ಸತ್ಯತೆಯ ಶಕ್ತಿ ಬಗ್ಗೆ ಹೇಳಿ ಅಂದ್ರು. ಸೊ ಮನಸ್ಸಿಗೆ ಹೃದಯಕ್ಕೆ ಏನ್ ಬೇಕು? ಸತ್ಯತೆ ಬೇಕು. ಕೇಳ್ತಾ ಹೋಗಿ, ಏನಾದ್ರೂ ಕ್ವೆಶ್ಚನ್ ಬಂದ್ರೆ ಮತ್ತೆ ಹೇಳಿ. ನನ್ಗೆ ರಿಯಲ್ ಆಗಿ ಹೃದಯದಿಂದ ಕೇಳಿದ್ರೆ ಆ ಸತ್ಯ ಎಲ್ಲಿ ಇದೆ ಗೊತ್ತಿಲ್ಲ, ಇದು ಗೊತ್ತಿದೆ ಎಲ್ಲರಿಗೂ, ಸುಳ್ಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಯೋಚನೆ ಮಾಡೋದು, ಮಾತಾಡೋದು, ನೋಡೋದು, ಎಲ್ಲರ ಜೊತೆ ವ್ಯವಹಾರದಲ್ಲಿ ಬರೋದು, ಪ್ರಪಂಚ ಹೆಂಗಿದ್ಯೋ ಹಂಗೆ ನಾವು ಆಗ್ಬಿಡೋದು, ತಮ್ಮ ವಿವೇಕವನ್ನು ಸಹ ಹಾಗೆ ಒತ್ತಿ ಇಡೋದು. ಭಗವಂತ ಅಂತೂ ಇದ್ರಿಂದ ದೂರ ಆಗ್ಬಿಟ್ಟಿದ್ದಾರೆ. ವಿವೇಕ ಹೇಳುತ್ತೆ ಇದು ಸತ್ಯ, ಇದು ಸುಳ್ಳು ಅಂತ. ಮನುಷ್ಯನಿಗೆ ವಿವೇಕ ಇದೆ, ಆದ್ರೆ ಆ ವಿವೇಕವನ್ನ ಹಿಡಿದಿಟ್ಟಿರ್ತಾರೆ. ಮನಸ್ಸು ಎಷ್ಟೇ ಅಲಿತಾ ಇರ್ಲಿ, ಬುದ್ಧಿ ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ವಿವೇಕ ಹೇಳುತ್ತೆ ನಮ್ಗೆ ಇದು ರಾಂಗ್, ಇದು ರೈಟ್ ಅಂತ. ಒಳಗಿಂದ ಕಾನ್ಶಿಯಸ್ ತಿನ್ನತ್ತೆ, ವಿವೇಕ ತಿನ್ನತ್ತೆ, ಆದ್ರೆ ಅದನ್ನ
ಲೆಕ್ಕ ಹಾಕದೆ ಅದನ್ನ ಹಾಗೆ ಇಟ್ಟು ಬಿಡ್ತಾರೆ. ಎಷ್ಟು ಸುಳ್ಳಿನ ಪ್ರಭಾವ ಇದೆ. ಅದಕ್ಕೆ ಮನಃಶಾಂತಿ ಇಲ್ಲ. ಯಾರ ಮೇಲೆ ಪ್ರಭಾವ ಇರತ್ತೆ. ಲಂಡನ್ ಅಲ್ಲಿ ಗುಲ್ಜಾರ್ ದಾದಿ ಬಂದಾಗ ಪ್ರೋಗ್ರಾಮ್ ಇಟ್ಟಿದ್ವಿ. ಮಾಸ್ಟರ್ ಅಂಡ್ ಯೋಗಿ ಅನ್ನೋದ್ರ ಬಗ್ಗೆ ಪ್ರೋಗ್ರಾಮ್ ಇಟ್ಟಿದ್ರು. ಮಾಸ್ಟರ್ ಮಾಲೀಕ, ಆಮೇಲೆ ಯೋಗಿ. ಗುಲಾಮನಿಗೆ ಯಾವಾಗ್ಲೂ ದುಃಖ ಆಗತ್ತೆ. ಗುಲಾಮಿ ಅನ್ನೋದು ದುಃಖ ಕೊಡುತ್ತೆ. ಎಷ್ಟೇ ದೊಡ್ಡ ಪೋಸ್ಟ್ ಪೊಸಿಷನ್ ಇರ್ಬೋದು, ಯಾರದೇ ಅಂಡರ್, ಎಷ್ಟೇ ದೊಡ್ಡವ್ರು ಇರ್ಬೋದು, ಆದ್ರೆ ಯಾರದೇ ಅಂಡರ್ ಇದ್ದಾಗ ಅವರ ಪ್ರೆಷರ್ ಅಲ್ಲಿ ಅವರಂತೆ ನಡಿಬೇಕು ಅಂದ್ರೆ ಒಳಗಡೆ ದುಃಖ ಇರುತ್ತೆ. ಏಕೆಂದ್ರೆ ಫ್ರೀಡಮ್ ಇಲ್ಲ, ಸ್ವತಂತ್ರ ಇಲ್ಲ, ಸತ್ಯತೆಯಂತೆ ನಡೆಯೋ ಶಕ್ತಿ ಇಲ್ಲ, ಅಸತ್ಯದಿಂದ ಬಿಡಿಸ್ಕೊಳ್ಳೋ ಶಕ್ತಿ ಇಲ್ಲ. ಆದ್ರಿಂದ ಫಸ್ಟ್ ಯಾರಿಗೂ ಗೊತ್ತಿರ್ಲಿಲ್ಲ ನಾನ್ ಯಾರು ಅಂತ, ಪರಮಾತ್ಮ ಯಾರು ಅಂತ. ನಾನ್ ಯಾರು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ. ಶರೀರ, ಸಂಬಂಧ, ಪ್ರಪಂಚ ಏನೆಲ್ಲ ಇದೆ ಅದನ್ನ ಇಲ್ಲೇ ದೂರ ಮಾಡ್ಬಿಡಿ, ದೂರ ಆಗ್ಬಿಡಿ, ಒಳಗಡೆ ಹೋಗಿ ಸತ್ಯವನ್ನ ತಿಳ್ಕೋಬೇಕು. ನೋಡ್ಬೇಕು ಅಂದ್ರೆ, ಸತ್ಯ ಆಗ್ಬೇಕು ಅಂದ್ರೆ ಶಕ್ತಿ ಬೇಕು. ನೋಡ್ಕೊಳಕ್ಕೂ ಒಳಗಡೆ ಹೋಗ್ಬೇಕಲ್ಲ. ನನ್ನನ್ ತಿಳ್ಕೊಳಕ್ಕೂ ಹೊರಗಿನ ಮಾತುಗಳಿಂದ ನನ್ನನ್ನ ನಾನ್ ಫ್ರೀ ಮಾಡ್ಕೋಬೇಕು. ಸತ್ಯವನ್ನ ನೋಡ್ಬೇಕು, ತಿಳ್ಕೊಬೇಕಂದ್ರೆ ಎಲ್ಲಿಂದ ತಿಳ್ಕೊಳ್ಳೋದು, ನೋಡೋದು? ಈ ಕಣ್ಣಿಂದ ನೋಡ್ಲಿಕ್ಕಾಗತ್ತಾ? ಈ ಬುದ್ಧಿಯಿಂದ ನೋಡ್ಲಿಕ್ಕಾಗತ್ತಾ? ಇಡೀ ಪ್ರಪಂಚವನ್ನ ಡ್ರಾಮಾನುಸಾರ ನೀವು ನೋಡಿದ್ರಿ, ನಾನು ನೋಡಿದ್ವಿ. ಸತ್ಯವನ್ನ ಯಾರು ಈ ಕಣ್ಣಿಂದ ನೋಡಕ್ಕಾಗಲ್ಲ, ಈ ಬುದ್ಧಿಯಿಂದ ತಿಳ್ಕೊಳಕ್ಕಾಗತ್ತಾ? ಇಂಥವ್ರು ಯಾರಾದ್ರೂ ಇಲ್ಲಿ ಕೂತಿದಾರಾ? ಈ ಒಂದು ಕಣ್ಣಿಂದ ಮತ್ತೆ ಈ ಬುದ್ಧಿಯಿಂದ ಸತ್ಯವನ್ನ ನೋಡಿರೋ ಅಂತವ್ರು ಯಾರಾದ್ರೂ ಇದಾರ? ನೋಡಕ್ ಶಕ್ತಿನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ತಿಳ್ಕೊಳ್ಳೋ ಬುದ್ಧಿನೂ ಇಲ್ಲ, ನೋಡೋ ಶಕ್ತಿನೂ ಇಲ್ಲ. ಇಮಿಡಿಯೇಟ್ ಬುದ್ಧಿ ಬೇರೆ ಬೇರೆ ಕಡೆ ಹೋಗ್ತಾ ಇರತ್ತೆ. ಆಗ ಪಾಪ ಮನಸ್ಸು ಅಲಿತಾ ಇರತ್ತೆ. ಆಗ ಬುದ್ಧಿ ಏಕಾಗ್ರ ಆಗಿ ಸತ್ಯ ಯಾವುದು, ಅಸತ್ಯ ಯಾವುದು, ರೈಟ್ ಏನ್ ರಾಂಗ್ ಏನು ಯೋಚನೆ ಮಾಡೋ ಶಕ್ತಿನೂ ಅದಕ್ಕೆ ಹೊಟ್ಟೋಗಿರುತ್ತೆ ಬುದ್ಧಿಗೆ. ಬುದ್ಧಿಗೆ ಏಕಾಗ್ರತೆ ಬೇಕು ರೈಟ್ ನಿರ್ಣಯ ತಗೊಳ್ಳಿಕ್ಕೆ. ಸತ್ಯ ಮತ್ತೆ ಅಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಒಳಗಡೆ ಏಕಾಗ್ರತೆಯಿಂದ ಕೂತು ತಿಳ್ಕೊಬೇಕಾಗತ್ತೆ. ಒಳಗಡೆ ಕೂತ್ಕೊಳ್ಳಕ್ಕೆ ಏಕಾಗ್ರತೆ ಬೇಕು, ಈ ಕಣ್ಣಿಂದ ನೋಡೋದಲ್ಲ. ಕಣ್ಣು ಓಪನ್ ಇರ್ಬೋದು, ಏನ್ ನಡೀತಿದೆ ಗೊತ್ತಿದೆ ನಮ್ಗೆ. ಆದ್ರಿಂದ ಕೆಲವ್ರು ಈ ತರನೂ ಇರ್ತಾರೆ, ಎದುರುಗಡೆ ಕೂತಿರ್ತಾರೆ, ಮನ್ಸೆಲ್ಲೋ ಹೋಗ್ತಾ ಇರತ್ತೆ ಅಂದ್ರೆ ಕಣ್ಣುನು ಇಲ್ಲಿ ನೋಡ್ತಿದ್ರು ಅಲ್ಲೇ ಇರುತ್ತೆ, ಅದನ್ನ ನೋಡ್ತಿರ್ತಾರೆ, ಅದನ್ನ ತಿಳ್ಕೊಳ್ತಾ ಇರ್ತಾರೆ. ಕೂತಿರೋದು ಒಂದ್ ಜಾಗದಲ್ಲಿ ಕೂತಿರ್ತಾರೆ. ಮನಸ್ಸು ಹೃದಯ ಎರಡೂ ಜೊತೆಯಲ್ಲಿದೆ, ಶರೀರದಲ್ಲೇ ಕೂತಿದ್ದಾರೆ. ಹೃದಯಕ್ಕೇನಾದ್ರೂ ನೋವಾಗಿದ್ರೆ ಮನಸ್ಸುನು ಅದ್ರಿಂದ ದುಃಖಿ ಆಗ್ಬಿಡತ್ತೆ. ಎಲ್ಲೇ ಕೂತಿರ್ಲಿ ಆ ಮನುಷ್ಯ, ಮನಸ್ಸು ದುಃಖಿ ಆಗ್ಬಿಟ್ಟಿರುತ್ತೆ ಅಂದಾಗ ಅದು ನಿರ್ಬಲ ಆಗಿರುತ್ತೆ. ಬೇಜಾರಾಗಿರುತ್ತೆ ಮನಸ್ಸಿಗೆ. ಅದಕ್ಕೆ ಸತ್ಯದ ಇಚ್ಛೆ ಅನ್ನೋದು ಬಂದಾಗ, ಸತ್ಯವಾಗಿ ನಿಜವಾಗ್ಲೂ ಇದು ಬೇಕಂತ, ಆಗ ಹೃದಯ ಹೇಳುತ್ತೆ ಬೇರೆ ಇಚ್ಛೆಗಳನ್ನ ಬಿಡು. ಅವಾಗ ಅದ್ ಬೇಕು, ಇದು ಬೇಕು, ಇದು ಬೇಕು, ಅದ್ ಬೇಕು ಅನ್ನೋ ಈ ಬೇಕು
ಇದನ್ನ ಬಿಟ್ಟಾಗ ಮನಸ್ಸು ಹೃದಯಕ್ಕೆ ಹೇಳತ್ತೆ ಅವಾಗ ಸತ್ಯವನ್ನ ತಿಳ್ಕೊಬೇಕಂದ್ರೆ ಸತ್ಯದ ಶಕ್ತಿಯನ್ನ ಫಸ್ಟ್ ತಿಳ್ಕೊಬೇಕು. ಸತ್ಯ ಅಂದ್ರೆ ಏನು? ಒಳಗಡೆ ಅನುಭವ ಮಾಡ್ಬೇಕದನ್ನ. ಸತ್ಯದಲ್ಲಿ ಎಷ್ಟು ಖುಷಿ ಇದೆ, ಎಷ್ಟು ಶಕ್ತಿ ಇದೆ. ಒಳಗಡೆ ಅಸತ್ಯದಿಂದ ನಿಮ್ಮನ್ನ ಫ್ರೀ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಪುರುಷಾರ್ಥ ಮಾಡ್ಬೇಕು. ಫಸ್ಟ್ ಅಸತ್ಯದಿಂದ ಫ್ರೀ ಆಗ್ಬೇಕು. ಇಷ್ಟು ಸತ್ ಬುದ್ಧಿ ಬಂದ್ಬಿಡ್ಬೇಕು ಮನಸ್ಸಿಗೆ. ನನ್ಗೆ ಶಾಂತಿ ಬೇಕು ಅಂತ ಬಂದ್ಬಿಟ್ರೆ ಒಳಗಡೆ ಶಾಂತಿ ಸಿಗೋದೇ ಸತ್ಯತೆಯಿಂದ. ಟೆಂಪರವರಿ ಶಾಂತಿ ಅಲ್ಲ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡದೆ ಶಾಂತವಾಗಿತ್ ಮನ್ಸು ಮತ್ತೆ ಅದೇ ತರ ಮನ್ಸಾಗೋದಲ್ಲ. ಬಹಳ ಕಾಲದ ಅಶಾಂತವಾಗಿರುವಂತಹ ಅಭ್ಯಾಸ ಆಗ್ಬಿಟ್ಟಿದೆ ಮನ್ಸಿಗೆ. ದುಃಖಿ ಆಗಿರುವಂತಹ ಅಭ್ಯಾಸ ಇದೆ ಅದಕ್ಕೆ. ನಾವು ತಪ್ಪುಗಳನ್ನ ಮಾಡಿದೀವಿ, ಬಹಳಷ್ಟು ತಪ್ಪುಗಳನ್ನ ಮಾಡಿದೀವಲ್ಲ. ವಿವೇಕ ಹೇಳುತ್ತೆ, ನೀನ್ ತಪ್ಪು ಮಾಡಿದ್ಯಾ, ಯಾರ್ ಜೊತೆ ತಪ್ಪು ಮಾಡಿದೀವೋ ಅಲ್ಲೂ ಮನಸ್ಸು ಓಡ್ತಾ ಇರತ್ತೆ, ಎಳಿಯತ್ತೆ ತಪ್ಪುಗಳು ಮಾಡ್ಲಿಕ್ಕೆ ಮತ್ತೆ ಮತ್ತೆ, ಬಿಡೋದಿಲ್ಲ ಅದು. ಹೃದಯ ಮತ್ತೆ ಮನಸ್ಸಿಗೆ ಪರಸ್ಪರ ಡೈಲಾಗ್ ನಡಿಬೇಕು. ಏನ್ ಹೇಳ್ತಾರೆ? ಸತ್ಯ ಹೃದಯ ಅಂತ ಹೇಳ್ತಾರಲ್ಲ, ಸತ್ಯ ಮನ್ಸು ಅಂತ ಹೇಳಲ್ಲ, ಸತ್ಯ ಹೃದಯ ಅಂತ ಹೇಳ್ತಾರೆ. ಸತ್ಯತೆ ಏನು? ಹೃದಯ. ಮನಸ್ಸಿಗೆ ಅವಾಗ ನಾನ್ ಶಾಂತವಾಗಿರು ಅಂತ ಹೇಳ್ಬೋದು. ಯಾವಾಗ್ಲೂ ಇವೆರಡು ಪರಸ್ಪರ ಮಾತಾಡ್ಕೊಂಡು ಒಂದಕ್ಕೊಂದು ಅಸತ್ಯದ ಆಕರ್ಷಣೆ, ಮೋಸ, ಅದನ್ನ ಬಿಡುವಂತ ಭಯ, ಬಿಟ್ರೆ ಎಲ್ಲೋಗೋದು ಅಂತ, ವ್ಯಕ್ತಿ ವೈಭವ, ಇದರ ಆಧಾರ ಅಧೀನತೆ ಇದೆ. ಅಸತ್ಯದಲ್ಲಿ ಭಯನೂ ಇರುತ್ತೆ, ಬಿಡಕ್ಕೂ ಆಗಲ್ಲ, ಅದ್ರಿಂದ ಬಿಡಿಸ್ಕೊಳಕ್ಕೂ ಆಗಲ್ಲ. ಫಸ್ಟ್ ಒಳಗಡೆ ಈ ಎಲ್ಲಾ ಅಸತ್ಯದ ಮಾತುಗಳನ್ನೇ, ಎಲ್ಲಿಂದ ಸುಳ್ಳನ್ ನೋಡಿದ್ವಿ, ಮೋಸ ಹೋದ್ವಿ, ಮೋಸ ಮಾಡಿದೀವಿ, ಇದೆಲ್ಲದ್ರಿಂದ ಈಗಿಂದಷ್ಟ ಅಲ್ಲ, ಅನೇಕ ಜನ್ಮಗಳಿಂದ ಇದನ್ ಮಾಡ್ಕೊಂಡ್ ಬಂದಿದೀವಿ. ಒಳ್ಳೇದ್ ಮಾಡಿದ್ರುನು ಬೇರೆಯವ್ರಿಗೆ ತೋರ್ಸಕ್ಕೆ ಮಾಡಿದೀವಿ, ಅದ್ರಲ್ಲಿ ಅಭಿಮಾನ ತುಂಬಿದೆ. ಒಳ್ಳೇದ್ ಮಾಡಿದ್ರುನು ತೋರ್ಸಕ್ ಮಾಡ್ತಿದೀವಿ. ಎಲ್ಲಿ ಅಭಿಮಾನ ಇದೆ ಅಲ್ಲಿ ಅಸತ್ಯ ಇದೆ. ಇಂತಹ ವಾತಾವರಣದಲ್ಲಿ ಎಲ್ಲರಿಗೂ ಇದರ ಅನುಭವ ಆಗಿರ್ಬೋದು. ಹೆಜ್ಜೆ ಇಟ್ಟ ತಕ್ಷಣ ಇಲ್ಲಿನ ವಾಯುಮಂಡಲನೇ ಈ ರೀತಿ ಇದೆ, ಬೇರೆದನ್ನ ಯೋಚನೆ ಮಾಡಕ್ಕೆ ನೋಡೋದಕ್ಕೆ ಸಮಯನೇ ಇಲ್ಲ. ಮತ್ತೆ ಎಲ್ಲಾ ಕಡೆ ಪರ್ವತ ಇದೆ, ಎಲ್ಲರೂ ಒಂದೇ ತರ ವೈಟ್ ಡ್ರೆಸ್ ನವ್ರಿದ್ದಾರೆ, ಬಾಕಿ ಏನ್ ನೋಡಕ್ ಇಲ್ವೇ ಇಲ್ಲ. ಇಲ್ಲಿ ಎಲ್ಲಿ ಹೋಗೋದು ಆಗ? ನನಗೆ ಒಂದು ಒಳ್ಳೆ ಸೋದರಿ ಸಿಸ್ಟರ್ ಸಿಕ್ಕಿದ್ರು. ಬಹಳ ಲಗನ್ ಇತ್ತು ಆತ್ಮಕ್ಕೆ. ಮೌಂಟನ್ಗೆ ಹೋಗ್ಬೇಕು, ಬಾಬಾ ಹೇಳ್ತಾರಲ್ಲ ಪರ್ವತದ ಹತ್ರ ಹೋಗ್ಬೇಕು ಅಂತ. ಆ ಪರ್ವತದ ಹತ್ರ ಎಲ್ಲಿ ಹೋಗ್ಬೇಕು? ಪರ್ವತಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ, ಅಲ್ಲೇ ಇರ್ಬೇಕು ಅಂತ ಹೇಳ್ತಾ ಇದ್ರು ಅವ್ರು. ಈಜಿಪ್ಟಿಯನ್ ಸಿಸ್ಟರ್, ದೊಡ್ಡ ಪೊಸಿಷನ್. ಒಳಗಿಂದ ಸತ್ಯತೆಯ ಸೆಳೆತ ಇಷ್ಟಿತ್ತು, ನಾನ್ ಮೌಂಟನ್ ಹತ್ರ ಹೋಗ್ಬೇಕು,
ಪರ್ವತದ ಹತ್ರ ಹೋಗ್ಬೇಕು ಅಂತ. ಬ್ರಹ್ಮ ಈ ಒಂದು ಸೆಳೆತ ಇಷ್ಟಿತ್ತು, ಬ್ರಹ್ಮ ಬಾಬನ ಸಾಕ್ಷಾತ್ಕಾರ ಆಯ್ತು ಅವ್ರಿಗೆ ವೈಟ್ ಡ್ರೆಸ್ ಅಲ್ಲಿ. ಆಮೇಲೆ ನನ್ನನ್ನು ನೋಡಿದ್ರು ಅವರು. ಫಸ್ಟ್ ಡೇ ಪೋಸ್ಟರ್ ಎಲ್ಲ ಹಾಕಿದ್ರು ಅಲ್ಲಿ ಇಡೀ ಸಿಟಿಯಲ್ಲಿ, ಈಜಿಪ್ಟ್ ಅಲ್ಲಿ ಪೀಸ್, ಪವರ್, ವಿಸ್ಡಮ್ ಬಗ್ಗೆ ಪ್ರೋಗ್ರಾಮ್ ನಡೀತು ಅವಾಗ. ಮೂರು ದಿನದ ಹಿಂದೆನೆ ಪ್ರೋಗ್ರಾಮ್ ಮುಂಚೆ ಅವ್ರಿಗೆ ಇಷ್ಟು ಸೆಳೆತ ಇತ್ತು. ಬಾಬಾ ಹೇಳ್ಕೊಂಡ್ ಬಂದು ಅವ್ರಿಗೆ ಕೋರ್ಸ್ ಮಾಡ್ಬಿಟ್ಟಿದ್ರು. ನಾನ್ ಪರ್ವತಕ್ಕೆ ಹೋಗ್ಬೇಕು, ಪರ್ವತದ ಹತ್ರ ಹೋಗ್ಬೇಕು ಅಂತ ಇಷ್ಟು ಅವರಿಗೆ ಸೆಳೆತ ಇತ್ತು. ಬಹಳ ಪುರುಷಾರ್ಥ ಮಾಡಿದ್ರು ಅವ್ರು ಬರ್ಲಿಕ್ಕೆ. ನಾವುನು ಫಸ್ಟ್ ಬಂದಿದ್ದೆ ಪರ್ವತಗಳ ಹತ್ರ ಅಲ್ವಾ. ಪ್ರಪಂಚದ ಶಬ್ದಗಳಿಂದ ದೂರ, ಅವರ ಒಂದು ದೃಷ್ಟಿಯಿಂದ ದೂರ, ಅವ್ರನ್ನ ನೋಡೋದು ಇಚ್ಛೆ ಇರ್ಲಿ ಅಥವಾ ಅದನ್ನ ತಿಳ್ಕೊಳ್ಳೋ ಇಚ್ಛೆ ಇರ್ಲಿ, ಹಳೆ ಪ್ರಪಂಚದ್ದು ಇಚ್ಛೆ ಅಂತೂ ಇಲ್ವೇ ಇಲ್ಲ. ಎಲ್ಲಿ ಹೋಗೋದಾಗ ಇಂತಹ ಒಂದು ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ಒಂದು ಸೆಳೆತ ಇದೆ. ಯಾರಿಗೆ ಸೆಳೆಯುತ್ತೆ ಇಂತಹ ವಾತಾವರಣ? ಕೇಳಿ, ಇಂತಹ ವಾತಾವರಣ ಯಾರಿಗೆ ಎಳೆಯುತ್ತೆ? ಮನಸ್ಸು, ಹೃದಯ ಎರಡೂ ಓಡೋಗ್ತವೆ. ಇಬ್ರುನು ಮಾತಾಡ್ಕೊಂಡು ಫೈಸಲಾ ಮಾಡ್ಕೊಳ್ತಾರೆ ಹೋಗೋಣ ಅಂತ, ಮನಸ್ಸು ಮತ್ತೆ ಹೃದಯ. ತಪ್ಪು ದಾರಿಯಲ್ಲಿ ಹೋಗ್ಬೇಕು ಅಂದಾಗ್ಲೂನು ಅದನ್ನ ತಡಿಯಕ್ಕಾಗಲ್ಲ. ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಂದ್ರು ಯಾರು ತಡಿಯಕ್ಕಾಗಲ್ಲ, ಕೆಟ್ಟ ದಾರಿಯಲ್ಲಿ ಹೋಗ್ಬೇಕಂದ್ರು ಯಾರು ತಡಿಯಕ್ಕಾಗಲ್ಲ ಮನಸ್ಸು, ಹೃದಯನ. ಆದ್ರೆ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು? ಸತ್ಯದ ದಾರಿಯಲ್ಲಿ ಹೋಗ್ಬೇಕಾಗಿದೆ. ಸತ್ಯದ ದಾರಿಯಲ್ಲಿ ಹೋಗ್ಬೇಕು. ಆದ್ರೆ ಆ ದಾರಿ ಎಲ್ಲಿಂದ ಶುರುವಾಗತ್ತೆ? ಈ ಕಾಲಿನ ಸ್ಟೆಪ್ ಹೆಜ್ಜೆ ಇಡೋದಲ್ಲ, ಒಳಗಿನ ಹೆಜ್ಜೆ. ಸಂಕಲ್ಪ ಬಂತು, ಸಂಕಲ್ಪ ಬಂದ ತಕ್ಷಣ ನಂಗ್ ಶಾಂತಿ ಬೇಕು ಅಂತ, ಶಾಂತಿ ಸತ್ಯತೆಯಲ್ಲಿದ್ದಾಗ ಸಿಗತ್ತೆ. ಒಳಗಡೆಯಿಂದ ಅಸತ್ಯಕ್ಕೆ ಡೈವರ್ಸ್ ಕೊಟ್ಬಿಡು. ಅದ್ ನಮ್ ಕ್ಲಿಯರ್ ಕಾಣಿಸ್ಬೇಕು. ಇದು ಅಸತ್ಯ, ಇದು ಕಲ್ಲು, ಇದು ವಜ್ರ ಅನ್ನೋದು ಕ್ಲಿಯರ್ ಇರ್ಬೇಕು. ಕಲ್ಲು ದೊಡ್ಡದು ಎಷ್ಟು ಎಂತೆಂತದ್ದು ಇರುತ್ತೆ, ಆದ್ರೆ ವಜ್ರ ಎಷ್ಟು ಸಣ್ಣದಿರುತ್ತೆ, ಅದ್ರ ಹೊಳಪ್ ಎಷ್ಟು ವಂಡರ್ಫುಲ್ ಆಗಿರುತ್ತೆ. ದೂರದಿಂದಾನೇ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ವಜ್ರ, ಯಾಕೆಂದ್ರೆ ಅದು ಸತ್ಯ, ಅದರ ಬೆಲೆ ಇದೆ. ಕಲ್ಲಿಂದ ವ್ಯಾಲ್ಯೂ ಇಲ್ಲ. ಒಳಗಡೆಯಿಂದ ಪದೇ ಪದೇ ಈ ಶಬ್ದ ಕೇಳಿ ಬರುತ್ತೆ ನಮ್ಗೆ, ನನ್ಗೆ ಸತ್ಯ ಬೇಕು. ಹೃದಯ ಹೇಳುತ್ತೆ ಸತ್ಯ ಬೇಕು. ಮನ್ಸು ಹೇಳುತ್ತೆ ಹೌದು ನಾನು ಸುಸ್ತಾಗ್ಬಿಟ್ಟಿದೀನಿ. ಅಲ್ದು ಮನ್ಸಿಗೆ ಬಹಳ ಸುಸ್ತಾಗ್ಬಿಟ್ಟಿದೆ. ಸುಸ್ತಾಗ್ಬಿಟ್ಟಿದೆ. ಆಗ ಹೃದಯ ಅದಕ್ಕೆ ಜೊತೆ ಕೊಡುತ್ತೆ. ಕರೆಕ್ಟ್ ಹೇಳ್ತಾ ಇರೋದು ನಾನು ಅಂತ ಕೇಳ್ತಿದ್ದಾದಿ. ಹೃದಯ ಜೊತೆ ಕೊಡ್ಲಿಲ್ಲ ಅಂದ್ರೆ ಮನಸ್ಸು ಪಾಪ ಸುಸ್ತಾಗಿ ಅಲ್ಲಿ ಇಲ್ಲಿ ಅಲ್ದು ಶಾಂತಿಯಿಂದ ಹೆಂಗ್ ಯೋಚನೆ ಮಾಡಕ್ಕಾಗತ್ತೆ ಸತ್ಯ ಬೇಕು ಅಂತ. ಆಗ ಹೃದಯ ಜೊತೆ ಕೊಡ್ಬೇಕು. ಯಾವಾಗ ಹೃದಯ ಜೊತೆ ಕೊಡಲ್ಲ, ಈ ಕರ್ಮೇಂದ್ರಿಯಗಳು, ಹಳೆ ಅಭ್ಯಾಸಗಳು ಹೃದಯದ ಮಾತುನು ಕೇಳಲ್ಲ. ಅವು ಅಭ್ಯಾಸ ಆಗ್ಬಿಟ್ಟಿದೆ. ಆಕರ್ಷಣೆಗಳಿದೆ, ಆದ್ರೂ ಸೆಳೆತಾ ಇರುತ್ತೆ. ನಾಮ ರೂಪ, ದೇಹದ ಪ್ರಪಂಚ, ಇದೆಲ್ಲ ದೊಡ್ಡದು. ಇದು ಸೂಕ್ಷ್ಮ ಮಹೀನ್ ಪುರುಷಾರ್ಥ ಇದು.
ಅದಕ್ಕೋಸ್ಕರ ಫಸ್ಟ್ ಬಾಬಾ ನಮ್ಗೆ ತಿಳಿಸ್ಕೊಳ್ಲಿಕ್ಕೆ ಕೊಡ್ತಿದ್ರು, ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಬುದ್ಧಿ ವಿಶಾಲ, ದೂರಾಂದೇಶಿ, ಸೂಕ್ಷ್ಮ ಬೇಕು, ರಿಫೈನ್ಡ್ ಬುದ್ಧಿ ಬೇಕು. ಪೀಸ್ ಆಫ್ ಮೈಂಡ್ ಯಾವಾಗ ಬರುತ್ತೆ, ಅವಾಗ ಬುದ್ಧಿ ವಿಶಾಲವಾಗಿರತ್ತೆ, ದೂರಾಂದೇಶಿಯಾಗಿರತ್ತೆ, ಅಂದಾಜ ಮಾಡಕ್ಕೆ ಅದಕ್ಕೆ ಕ್ಲಾರಿಟಿ ಇರುತ್ತೆ, ತಪ್ಪು ಯಾವುದು ಸರಿ ಯಾವುದು. ಮಹೀನ್ ಬೇಕು ಅಂದ್ರೆ ರಿಫೈನ್, ಬಹಳ ಆಳವಾದಂತಹ ಬುದ್ಧಿ ಬೇಕು. ಆಗ ಆಳದಲ್ಲಿ ಹೋಗ್ಲಿಕ್ಕಾಗತ್ತೆ. ನಾವು ಆಳದಲ್ಲಿ ಹೋದಾಗ ಒಳಗಿಂದ ಬುದ್ಧಿ ಏಕಾಗ್ರ ಆಗ್ಲಿಕ್ಕೆ ಶಕ್ತಿ ಸಿಕ್ತು. ಪವರ್ ಆಫ್ ಟ್ರೂತ್, ಸತ್ಯದ ಸತ್ಯವನ್ನ ತಿಳಿಯಕ್ಕೆ ಇಚ್ಛೆ ಬಂತು, ಆಗ ಏಕಾಗ್ರತೆ ಆಗುತ್ತೆ. ಹೃದಯ ಮನಸ್ಸನ್ನ ಬುದ್ಧಿ ಸರಿ ಮಾಡ್ಬಿಡುತ್ತೆ. ಸೈನ್ಸ್ ಎಲ್ಲ ಇಡೀ ಬುದ್ಧಿಯ ಕಮಾಲ್ ಆಗಿದೆ, ಬಟ್ ಇದು ಸೈಲೆನ್ಸ್ ಆಗಿದೆ. ಒಳಗ್ ಹೋಗಿ ಅಂತ ಹೇಳ್ತಾರೆ. ಎಲ್ಲೂ ಸಂಕಲ್ಪನೂ ಹೋಗೋದಿಲ್ಲ, ಇಚ್ಛೆನೂ ಇರೋದಿಲ್ಲ, ಯಾಕೆಂದ್ರೆ ಸತ್ಯ ಬೇಕಲ್ಲ. ಬಾಕಿ ಇನ್ನೇನು ಬೇಕಾಗಿಲ್ಲ. ಹುಚ್ಚರಿರ್ತಾರಲ್ಲ ಕೆಲವರು, ಒಂದೇ ಮಾತು ಹೇಳ್ತಾ ಇರ್ತಾರೆ. ಹೇಳ್ತಿದ್ರು ಶುರು ಅಲ್ಲಿ, ನಿಮ್ ಹುಚ್ಚ ಅಂತ. ಹೌದು ನಾನು ಹುಚ್ಚು, ಯಾಕಂದ್ರೆ ನಂಗೆ ಬರೀ ಸತ್ಯ ಬೇಕು, ಬಾಕಿ ಇನ್ನೇನ್ ಬೇಡ ಅಂದಾಗ ಪದೇ ಪದೇ ನಮ್ ಬುದ್ಧಿಯಲ್ಲಿ ಅದರದೇ ಇಚ್ಛೆ ಎಳಿತಾ ಇರುತ್ತೆ. ಇನ್ನು ನೂರಾರು ಅವ್ರಿಗೆ ಕೊಡಿ, ಆಗ ಬುದ್ಧಿ ಒಪ್ಪೋದೇ ಇಲ್ಲ, ಅದ್ರ ಪ್ರತಿ ಅವ್ರಿಗೆ ಇಚ್ಛೆನೂ ಇರೋದಿಲ್ಲ. ಮನ್ಸು ಒಂದೊಂದ್ಸತಿ ಹಂಗೆ ಹಿಂಗೆ ನಡೀತಾ ಇತ್ತು, ಚಲಾಯಮಾನ ಆಗಿತ್ತು, ಆದ್ರೆ ಅದನ್ನ ಬಿಟ್ಬಿಟ್ವಿ, ಯಾಕೆಂದ್ರೆ ಅರ್ಥ ಆಗೋಯ್ತು ನಮ್ಗೆ ಏನ್ ಬೇಕು ಅಂತ. ಅದು ಇಲ್ಲ ಮನಃಶಾಂತಿ ಅಥವಾ ಈ ವಸ್ತು ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಬುದ್ಧಿಗ್ ಬಂದ್ಬಿಡ್ತು. ನಮ್ಗಿಲ್ಲ ಅಂದ್ರೂ ಪರವಾಗಿಲ್ಲ, ಭಯನೇ ಇಲ್ಲ ನಿಮ್ಗೆ ಅಂತಿದ್ರು. ಯಾರ್ದು ಭಯ ಬೇಕು ನಮ್ಗೆ? ಇದು ಇಲ್ಲ ಅಂದ್ರೂ ಪರವಾಗಿಲ್ಲ, ಶರೀರ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವ್ದ್ರದ್ದು ಭಯ ಅನ್ನೋದು ಇರೋದಿಲ್ಲ. ಸತ್ಯ ಅಂತೂ ಇರುತ್ತಲ್ಲ, ಬಾಕಿ ಯಾವ್ದಿಲ್ಲ ಅಂದ್ರೂ ನಡೆಯತ್ತೆ. ಸೊ ಈ ನಿರ್ಭಯತೆ ಬಂದ್ಬಿಡತ್ತೆ. ಅದಿಲ್ಲ ಅಂದ್ರೂ ಏನಾಗತ್ತೆ? ಇವೆಲ್ಲ ನನ್ನ ಆಧಾರದ ಮೇಲೆ ನಡೀತಿದೆಯಲ್ಲ, ನಾನ್ ಇವ್ರ ಆಧಾರಗಳ ಮೇಲೆ ನಡೀತಿಲ್ಲ ಅಲ್ತಾನೆ. ಇದ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ, ನಾನ್ ಇದರ ಅಧೀನದಲ್ಲಿ ಇಲ್ಲ. ನನ್ನ ಅಧೀನತೆ ಇದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅದರ ಅಧೀನ ಆಗ್ಬಿಡ್ತೀನಿ. ಇವೆಲ್ಲ ಸತ್ಯದಿಂದ ನನ್ನನ್ನು ದೂರ ಮಾಡ್ತಾರೆ, ಸತ್ಯದಿಂದ ದೂರ ತಗೊಂಡು ಹೋಗುತ್ತೆ ಈ ವಿಕಾರಗಳು, ಈ ಅಧೀನತೆ. ಪ್ರತಿಯೊಬ್ಬ ಧರ್ಮದವರು ಮನುಷ್ಯ ಒಪ್ಕೊಳ್ತಾನೆ ಭಗವಂತನೇ ಸತ್ಯ ಅಂತ ಹೇಳಿ. ಭಗವಂತನೇ ಸತ್ಯ ಅಂದಾಗ ಆ ಸತ್ಯದ ಹತ್ರ ಹೋಗಿ ತಲುಪ್ಬೇಕಲ್ಲ. ಮನುಷ್ಯನೇ ಭಗವಂತ ಅಂತ ಹೇಳಕ್ ಆಗಲ್ಲ. ಭಗವಂತನೇ ಸತ್ಯ ಅಂದಾಗ ಆ ಭಗವಂತ ಯಾರು? ಆ ಸತ್ಯತೆ ಹತ್ರ ಹೋಗ್ಬೇಕಂದ್ರೆ ಫಸ್ಟ್ ಒಳಗಡೆ ಹೋಗಿ, ಆಮೇಲೆ ಮೇಲೆ ಹೋಗಿ. ಒಳಗಡೆ ಹೋಗಕ್ಕೂ ತಾಕತ್ ಬೇಕು. ಹಾಗೆ ಹೀಗೆ ಚಲಾಯಮಾನ ಡೋಲಾಯಮಾನ ಆಗ್ತಾ ಇರುವ ಮನಸ್ಸನ್ನ ಅದ್ರಿಂದ ಅಥವಾ ಆ ಸ್ಥಿತಿಯಿಂದ ನಮ್ಮನ್ನ ಬಿಡಿಸ್ಕೊಳಕ್ಕೂ ತಾಕತ್ ಬೇಕು. ಎರಡು ಮಾತುಗಳು ನಮ್ಮನ್ನ ಬೇಜಾರ್ ಪಡಿಸ್ತವೆ. ಅಸತ್ಯದ್ದು, ಸುಳ್ಳಿಂದು ಪದೇ ಪದೇ ಭಿನ್ನ ಭಿನ್ನ ರೂಪಗಳನ್ನ ಧಾರಣೆ ಮಾಡ್ಕೊಂಡು ನಮ್ಮನ್ನ ಎಳಿತಾ ಇರ್ತವೆ.
ಇಲ್ಲ ಅಂದ್ರೆ ನಮ್ಮನ್ಗೆ ಹೆದರ್ಸತ್ತೆ ಅದು. ಇವ್ರಿಲ್ಲ ಅಂದ್ರೆ, ಈ ವಸ್ತು ಇಲ್ಲ ಅಂದ್ರೆ ಹೆಂಗ್ ನಡೆಯೋದು ಅಂತ. ಇಷ್ಟು ಅಧೀನ ಮಾಡಿ ನಮ್ಮನ್ನ ಇಟ್ಕೊಳ್ಳುತ್ತವೆ ಅವೆಲ್ಲ. ಒಳಗಡೆಯಿಂದ ಲಗನ್ ಶುರು ಆಗ್ಬಿಡ್ತು. ಆವಾಗ ಒಳಗಡೆ ಹೋದ್ವಿ ನಾವು. ಒಳಗಿಂದ ಲಗನ್ ಬರ್ಬೇಕು, ಸತ್ಯ ಏನೋ ಅದಷ್ಟೇ ಬೇಕು ಅಂತ. ಆಗ ಒಳಗಡೆ ಹೋಗಕ್ ಶುರು ಮಾಡ್ತೀವಿ. ಸತ್ಯವನ್ನ ತಿಳ್ಕೋಬೇಕು, ಸತ್ಯ ಆಗ್ಬೇಕು. ಸತ್ಯ ಒಬ್ಬರೇ ಪರಮಾತ್ಮ ಆಗಿದ್ದಾರೆ, ಒಬ್ಬರೇ ಪರಮಾತ್ಮ. ಅವ್ರು ನನ್ನವ್ರಾಗ್ಬಿಟ್ರೆ ನನ್ನ ಆತ್ಮ ಸುಳ್ಳಿಂದ ಫ್ರೀ ಆಗ್ಬಿಡ್ತೀನಿ. ಶಕ್ತಿ ಬೇಕಲ್ಲ, ಅದ್ರ ಶಕ್ತಿ ನಂಗ್ ಬೇಕು. ಪರಮಾತ್ಮನ ಶಕ್ತಿ ಬೇಕು ಆತ್ಮಕ್ಕೆ. ಫಸ್ಟ್ ನಾನು ಆತ್ಮ ಆಗಿದ್ದೀನಿ ಒಳಗಡೆ ಅನ್ಕೋಬೇಕು. ಆತ್ಮನೇ ಹೇಳುತ್ತೆ ಓ ಗಾಡ್, ಈಶ್ವರ ಅಲ್ಲ ಅಂತ. ಆತ್ಮನೇ ಹೇಳುತ್ತೆ, ಶರೀರ ಹೇಳಲ್ಲ. ಶರೀರದಲ್ಲಿ ಆತ್ಮ ದುಃಖಿಯಾಗಿದ್ದಾಗ, ಇನ್ನೊಂದಾಗಿದ್ದಾಗ ಮೇಲೆ ಹೋಗುತ್ತೆ, ಮೇಲೆ ನೋಡುತ್ತೆ. ಅದು ದುಃಖಿಯಾಗಿದ್ದಾಗ ಆಗ ಬುದ್ಧಿನೂ ಹೋಗುತ್ತೆ, ಮೇಲೆ ಹೋಗುತ್ತೆ, ಒಳಗಿಂದ ಹೋಗುತ್ತಲ್ಲ. ಅಲ್ಲಿ ಇಲ್ಲಿ ಈ ಕಡೆ ಹಂಗೆ ಡೈರೆಕ್ಷನ್ ಹಂಗೆಲ್ಲ ಹೋಗಲ್ಲ. ಯಾರ್ದೇ ನಮ್ಗೆ ದುಃಖ ಆಗತ್ತೆ, ಅಶಾಂತಿ ಆಗತ್ತೆ ಅಂದ್ರೆ ಯಾವುದೇ ಮನುಷ್ಯನ ಸಹಯೋಗ ತಗೊಳಕ್ಕಾಗಲ್ಲ. ಒಳಗಿಂದ ತನ್ನ ತಂದೆ ಹತ್ರ, ಆತ್ಮದ ತಂದೆ ಹತ್ರ ಹೊರ್ಟೋಗ್ಬಿಡುತ್ತೆ. ನಾನ್ ಸುಳ್ಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ಹೆಂಗ್ ಬರೋದು ಅಂತ ಪರಮಾತ್ಮನ ಹತ್ರ ಹೋಗುತ್ತೆ. ಅದು ಒಳಗಿಂದ ಆತ್ಮ ನಿರ್ಣಯ ಮಾಡತ್ತೆ ಬುದ್ಧಿಯ ಮುಖಾಂತರ. ಮನಸ್ಸು ಬುದ್ಧಿ ಇದೆ ತಾನೆ. ಮನಸ್ಸು ಮತ್ತೆ ಹೃದಯ ಒಪ್ಕೊಂಡ್ಬಿಡ್ತು ಬುದ್ಧಿಯನ್ನ. ಈ ಸಂಕಲ್ಪದಲ್ಲಿ ಶುದ್ಧ, ಶಾಂತ, ಶ್ರೇಷ್ಠ, ದೃಢ. ಸಂಕಲ್ಪದಲ್ಲಿ ಸತ್ಯ ಏನು, ಅದರ ಆಳದಲ್ಲಿ ಹೋಗ್ತಾರೆ. ಅಸಲ ಆತ್ಮ, ನಿಜ ಆತ್ಮ ಸತ್ಯ ಸ್ವರೂಪ ಆಗಿದೆ. ಚೈತನ್ಯ ಅಲ್ಲ ಆತ್ಮ ಅಂದಾಗ ಸತ್ಯ. ಆದ್ರೆ ದೇಹದ ಸಂಬಂಧದ ಪ್ರಪಂಚದಲ್ಲಿ ಆತ್ಮ ಅಂತೂ ಅಮರನೇ. ಶರೀರ ಬಿಡುತ್ತೆ, ಧಾರಣೆ ಮಾಡುತ್ತೆ. ಆದ್ರೆ ಸತ್ಯತೆಯ ಶಕ್ತಿ ಅದರಲ್ಲಿ ಸಮಾಪ್ತಿ ಆಗ್ಬಿಟ್ಟಿದೆ. ದೇಹದ ಪ್ರಪಂಚದಲ್ಲಿ ಆತ್ಮದಿಂದ ಸಮಾಪ್ತಿ ಆಗಿದೆ. ಅದು ಶರೀರದಲ್ಲಿ ಕೂತು ವಿಕಾರಿ ಕರ್ಮ ಬಂಧನಗಳಲ್ಲಿ ಸಿಕ್ಕಾಕೊಂಡ ಆತ್ಮ ಅಭ್ಯಾಸಗಳಿಂದನೂ ಅಧೀನ ಆಗಿ ಮಜಬೂರಾಗಿ ಸ್ವಭಾವ ಸಂಸ್ಕಾರಗಳು ಹಂಗೆ ಆಗ್ಬಿಡ್ತು. ಆತ್ಮದ ನಿಜಿ ಸತ್ಯದ ಶಕ್ತಿ ಏನಿದೆ, ಅಸುಲ್ ಆತ್ಮ ನಾನೇನಾಗಿದ್ದೆ ಅದು ಸಮಾಪ್ತಿ ಆಗ್ಬಿಟ್ಟಿದೆ. 1% ಇಲ್ಲ ಅದ್ರಲ್ಲಿ. ಈಗ ಲಗನ್ ಬಂದ್ಬಿಟ್ಟಿದೆ, ಮತ್ತೆ ರಿಯಲೈಸೇಷನ್ ಆಗಿದೆ. ಫಸ್ಟ್ ನಾವ್ ಯಾವಾಗ ಬಹಳ ಪುರುಷಾರ್ಥ ಮಾಡಕ್ ಶುರು ಮಾಡಿದ್ವಿ, ಒಳಗಿಂದ ಇದೇ ಧ್ವನಿ ಕೇಳ್ ಬರ್ತಿತ್ತು. ಒಳಗಡೆ ನನ್ಗೆ ನಾನ್ ಯಾರು ಅನ್ನೋ ರಿಯಲೈಸೇಷನ್ ಬರ್ಬೇಕು ಅಂತ, ಸೆಲ್ಫ್ ರಿಯಲೈಸೇಷನ್ ಬೇಕು ಅಂತ ಪುರುಷಾರ್ಥ ಮಾಡ್ತಿದ್ವಿ. ಈ ತರ ರಿಯಲೈಸೇಷನ್ ಬೇಕು ಅನ್ನೋ ವಿಚಾರ ಮಾಡ್ತಿದ್ವಿ. ಈಗ ಫೈನಲ್ ಆಗಿ ಹೇಳ್ತಾ ಇದೀವಿ, ಸ್ವಯಂನ ರಿಯಲೈಸೇಷನ್ ಬೇಕು. ರಿಯಾಲಿಟಿ ಎಲ್ಲಿದೆ? ಆ ರಿಯಾಲಿಟಿ ಸತ್ಯವನ್ನ ತಿಳ್ಕೋಬೇಕು, ನೋಡ್ಬೇಕು, ಮತ್ತೆ ಪಡಿಬೇಕು. ಕೇವಲ ಸುಮ್ನೆ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅಥವಾ ನೋಡಿ ಖುಷಿ ಪಡೋದಲ್ಲ ಅವ್ರನ್ನ ನೋಡಿ. ಆದ್ರೆ ಅವ್ರು ನನ್ನವ್ರ ಆಗ್ಬಿಡ್ಬೇಕು, ಪಡಿಬೇಕು ಆ ಸತ್ಯವನ್ನ. ನಾವು ವಜ್ರದ ಶಾಪ್ ಹತ್ರ ನೋಡ್ಬಿಟ್ಟು ಅದ್ ಬಹಳ ಚೆನ್ನಾಗಿದೆ ವಜ್ರಗಳು ಅಂತ ನೋಡ್ಬಿಟ್ಟು ಖುಷಿ ಪಟ್ರೆ ಏನ್ ಪ್ರಯೋಜನ? ಆ ವಜ್ರಗಳು ನಂದಾಗ್ಬಿಟ್ರೆ
ಅಷ್ಟು ತಾಕತ್ ಬೇಕು ನಮ್ಗೆ. ಸುಳ್ಳನ್ನ ಎಸ್ದು ಸತ್ಯವನ್ನ ತಗೊಳಕ್ಕೆ ತಾಕತ್ ಬೇಕು. ಫಸ್ಟ್ ಕಾಗಜದ ನೋಟ್ ಇದೆ, ಪೇಪರ್ ನೋಟ್. ವಜ್ರ ಇಷ್ಟೇ ಇರುತ್ತೆ, ಇಷ್ಟು ಆ ಸಣ್ಣ ವಜ್ರ ತಗೊಳಕ್ ಇಷ್ಟು ನೋಟುಗಳು ಕೊಡ್ಬೇಕು, ಆದ್ರೆ ವಜ್ರ ಇಷ್ಟೇ. ಅಸತ್ಯ ನೋಡಿ ಎಷ್ಟೊಂದಿದೆ, ಆದ್ರೆ ಸತ್ಯ ನೋಡಿ ಇಷ್ಟೇ ಇಷ್ಟು. ಆ ಅಸತ್ಯವನ್ನ ಬಿಸಾಡಿ ಸತ್ಯವನ್ನ ಇಟ್ಕೊಳ್ಳಿ, ಆಗ ಆ ಹೊಳಪ್ ಕಾಣುತ್ತೆ, ಇಲ್ಲಿಂದ ಕಾಣುತ್ತೆ. ಯಾಕೆಂದ್ರೆ ಒಳಗಿಂದ ಎಲ್ಲಾ ಇಚ್ಛೆಗಳು ಹೋಯ್ತು ಅಂದ್ರೆ ಮಮತೆನೂ ಹೊಟ್ಟೋಗುತ್ತೆ, ಎರಡೂ ಹೋಗುತ್ತೆ. ಇಚ್ಛೆ ಹೋದ್ರೆ ಒಂದ್ ಇಚ್ಛೆ ಬೇಕು ಅಂತ, ಇನ್ ಮತ್ ಯಾವ್ದು ಬೇಕು ಅಂತ ಇರುತ್ತಲ್ಲ ಅದ್ರ ಮೇಲೆ ಮಮತೆನೂ ಇರುತ್ತೆ, ಅಟ್ಯಾಚ್ಮೆಂಟ್, ಅದು ಬಿಟ್ಟು ಹೋಗ್ಬಾರ್ದು ಅಂತ. ಇದ್ರದ್ದು ರಿಯಲೈಸೇಷನ್ ಬೇಕು. ಇಚ್ಛೆನೂ ಸತ್ ಹೋಗ್ಬಿಡ್ಬೇಕು, ಮಮತೆನೂ ಒಟ್ಟೋಗ್ಬಿಡ್ಬೇಕು, ಅಟ್ಯಾಚ್ಮೆಂಟ್ ಎಲ್ಲಾ ಒಟ್ಟೋದ್ರೂ ಪರವಾಗಿಲ್ಲ ನಮ್ಮಿಂದ. ಇಲ್ಲಿ ಬಿಡಲ್ಲ ಅಂದ್ರೆ ಎಲ್ಲಾ ಸಫಲ ಮಾಡ್ತೀವಿ, ಬಿಟ್ಟು ಬಿಡಲ್ಲ ನಾವು, ಅದನ್ನ ಸಫಲ ಮಾಡ್ತೀವಿ ಎಲ್ಲದನ್ನ. ಅದ್ರಲ್ಲಿ ನಂದು ಅನ್ನೋದು ಇರಬಾರ್ದು. ನಂದು ಅಂತ ಇದ್ರೆ ಅದನ್ನ ಹಿಡ್ಕೊಂಡ್ ಕುತ್ಕೊಳ್ತೀವಿ ನಾವು, ಆಗ ಸತ್ಯ ನಮ್ಮಲ್ಲಿ ಬರಕ್ ಸಾಧ್ಯ ಇಲ್ಲ. ಇದನ್ನ ಹಿಡ್ಕೊಂಡ್ ಕುತ್ಕೊಂಡ್ ನಾನು ಸತ್ಯ ತಿಳ್ಕೊಬೇಕಂದ್ರೆ ಇಂಪಾಸಿಬಲ್. ಅದನ್ ಬಿಟ್ರೇನೆ ಇದನ್ ತಿಳ್ಕೊಳ್ಲಿಕ್ ಆಗೋದು. ನಾನ್ ಯಾರು, ಒಳಗಡೆ ಹೋಗಿ ನಂದೇನಿದೆ, ಏನೂ ಇಲ್ಲ. ಆದ್ರಿಂದ ಕೈ ಸದಾ ಈ ತರ ಓಪನ್ ಇರೋದು ಚೆನ್ನಾಗಿರುತ್ತೆ, ಹಿಂಗ್ ಟೈಟ್ ಆಗಿ ಹಿಡ್ಕೊಂಡಿರೋದು ಚೆನ್ನಾಗಿರಲ್ಲ. ನಡೀತಾ ನಡೀತಾ ಯಾರಾದ್ರೂ ಹಿಂಗ್ ಹಿಡ್ಕೊಂಡ್ಬಿಟ್ರೆ ನಮ್ಗೆ ಹೆಂಗ್ ಅನ್ಸುತ್ತೆ? ಹಿಡ್ಕೊಂಡ್ಬಿಟ್ಟಿದೆ ರಾವಣ, ಈಗ ಹೆಂಗ್ ಬಿಡ್ಸ್ಕೊಳ್ಳೋದು? ಒಳಗಿನ ಅಂತರ ಮನಸ್ಸಿನಿಂದ ಇಚ್ಛೆ ಮಮತೆಗಳ ಮನಸ್ಸಲ್ಲಿ ಅದನ್ ಪಡೆಯೋದಕ್ಕೆ ಇಚ್ಛೆ ಮತ್ತ ಅದ್ರಲ್ಲಿ ಸಿಕ್ಕಾಕೊಳ್ಳೋದು. ಸಂಕಲ್ಪ ನೋಡಿ, ಫಸ್ಟ್ ಪಡ್ಕೋಬೇಕು ಅನ್ನೋ ಇಚ್ಛೆ, ಆಮೇಲೆ ಅದ್ರಲ್ಲೇ ಸಿಕ್ಕಾಕೊಂಡೇ ಇರುವಂತಹ ಸಂಕಲ್ಪಗಳು. ನಾನ್ ಯಾವಾಗ ಸತ್ಯವನ್ನ ತಿಳ್ಕೋಬೇಕು, ಆಗ ನನ್ಗೇನು ಬೇಕಾಗಿಲ್ಲ. ಒಂದ್ ವೇಳೆ ಇದ್ರೂನು ಏನಾದ್ರೂ ಅದ್ ನಂದಲ್ಲ, ಫ್ರೀ. ಒಳಗಿಂದ ಫ್ರೀ ಆಗಿದ್ರೇನೆ ಒಳಗಡೆ ಹೋಗಿ ನೋಡ್ಕೊಳಿಕ್ಕೆ ಆಗತ್ತೆ, ಆವಾಗ ಬುದ್ಧಿ ಹೊರಗಡೆ ಹೋಗೋದೇ ಇಲ್ಲ. ಇದು ವ್ಯತ್ಯಾಸ ಆಗ್ಬಿಡುತ್ತೆ. ಇದೆ ಆದ್ರೆ ಪರವಾಗಿಲ್ಲ, ಅದ್ರ ಕಡೆ ಹೋಗಲ್ಲ ಬುದ್ಧಿ. ಹೃದಯ, ನಮ್ ಬ್ರೈನ್ ಮತ್ತೆ ದೃಷ್ಟಿ ಎಲ್ಲಾ ಚೇಂಜ್ ಆಗ್ಬಿಡ್ತು. ಸತ್ಯ ನೋಡುವಂತಹ, ಸತ್ಯವನ್ನ ಪಡೆಯುವಂತಹ, ನೋಡುವಂತಹ, ತಿಳ್ಕೊಳ್ಳುವಂತಹ ಭಾವನೆ ಬಂದ್ಬಿಡ್ತು. ತಗೋಬೇಕಂದ್ರು ಬಾಬಂದೆ, ಕೊಡೋದು ಇದೆ. ಎಲ್ಲಿಂದ ಬಂತು ನಮ್ಗೆ? ಆ ಲಗನ್ನಿಂದ ಬಂತು, ಪರಮಾತ್ಮನ ತಂದೆಯ ಸಂಬಂಧದಿಂದ ಬಂತು. ಅವರು ಸತ್ಯ ಆಗಿದ್ದಾರೆ. ವಂಡರ್ಫುಲ್ ಬಾಬಾ. ಒಳಗಿಂದ ಆ ಸತ್ಯವನ್ನ ತಿಳ್ಕೊಳ್ತೀವಲ್ಲ, ಆಗ ಅಸತ್ಯದಿಂದ ಫ್ರೀ ಆಗ್ಬಿಡುತ್ತಲ್ಲ. ಒಳಗಿಂದ ಆತ್ಮ ಫ್ರೀ ಆದ ತಕ್ಷಣ ಮೇಲಿನವ್ರ ಜೊತೆ ಕನೆಕ್ಷನ್ ಜೋಡಿಸ್ತೀವಿ, ಯೋಗ ಜೋಡಿಸ್ತೀವಿ. ದೊಡ್ಡ ಸಭ್ಯ ಎಲ್ಲಿ ಕೇಳ್ತಾರೆ ನಿಮ್ ಮೆಡಿಟೇಷನ್ ಏನು ಅಂತ, ಆಗ ನಾವ್ ಹೇಳ್ತೀವಿ ಕೇಳಿ ಮೆಡಿಟೇಷನ್ ಏನು ಅಂತ. ಪೋಲೆಂಡ್ ಅಲ್ಲಿ ಹೋಗಿದ್ದೆ ನಾನು, ಇಷ್ಟು ವಂಡರ್ಫುಲ್ ಇತ್ತು. ಬ್ರಹ್ಮಕುಮಾರಿಯರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಅನ್ಕೋತಿದ್ರು, ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತುಗಳು ಮಾತಾಡ್ತಿದ್ದಾರೆ ಅಂತ. 5 ವರ್ಷ ಏನೋ ಸೇವೆ ಮಾಡಕ್ಕೂ ಬಿಟ್ಟಿಲ್ಲ, ಈಗ ಬಹಳ ಪ್ರೀತಿಯಿಂದ ಕೇಳ್ತಾ ಇದ್ರು. ಭಗವಂತ ಎಲ್ಲರಿಗೂ ಒಬ್ರೇ ಸತ್ಯ ಅಲ್ವಾ ಅವರು? ಎಲ್ಲರ ಮೇಲೆ ಬಾಬಾ ಅವ್ರ ಪ್ರೀತಿ ಈಕ್ವಲ್ ಆಗಿದೆ, ಯಾರನ್ನು ಹಿಂದೂನ ಕ್ರಿಶ್ಚಿಯನ ಮುಸ್ಲಿಮ ಅಂತ ನೋಡಲ್ಲ. ಮೆಡಿಟೇಷನ್ ಅಂದ್ರೆ ಏನು? ಒಬ್ಬರವರೇ ಆಗಿರಿ, ನೀವ್ ಒಬ್ಬರ ಜೊತೆ ಇರಿ, ನಾವೆಲ್ಲರೂ ಒಬ್ಬರ ಜೊತೆನೆ ಇರ್ಬೇಕು. ಮತ್ತೆ ಆ ಒಬ್ಬರಿಂದನೇ ಲೈಟ್ ಮೈಟ್ ಶಕ್ತಿಗಳು ಎಲ್ಲ ಅವರಿಂದ ತಗೋಬೇಕು. ಲೈಟ್ ಅಂದ್ರೆ ಈ ತರ ಲೈಟ್ ಅಲ್ಲ, ಆ ಬೆಳಕಲ್ಲ,
ಮೆಡಿಟೇಷನ್ ಲೈಟ್ ಅಂದ್ರೆ ಆ ಅರಿವು ನಮ್ಮಲ್ಲಿ ಬರ್ಬೇಕು, ಆ ಅರ್ಥ ಆಗ್ಬೇಕು, ನಮ್ಗೆ ಪ್ರತಿಯೊಂದು ಶಕ್ತಿ ಸಿಗ್ಬೇಕು, ಯಾವ್ದು ಸರಿ ಅದರಂತೆ ನಡೆಯುವಂತಹ ಶಕ್ತಿ, ದಾರಿ ಸತ್ಯ ಸ್ಪಷ್ಟ ಸಾಫ್ ಆಗಿರುವಂತಹ ದಾರಿ ಸಿಕ್ಕದ್ಮೇಲೆ ರೂಟ್ ಏನಕ್ಕೆ ಚೇಂಜ್ ಮಾಡ್ಬೇಕು, ಬುದ್ಧಿ ಏನಕ್ಕೆ ಬೇರೆ ಕಡೆ ಹೋಗ್ಬೇಕಾಗ ಬೇರೆ ದಾರಿಗಳಿಗೆ, ಯಾರ್ ಬುದ್ಧಿಯನ್ನ ಬೇರೆ ಕಡೆ ತಗೊಂಡ್ ಹೋಗ್ತಾರೆ? ಯಾವಾಗ ಅರಿವಿನ ಕಡಿಮೆ ಇರುತ್ತೆ. ನಾನು ಸತ್ಯತೆ ದಾರಿಯಂತೆ ನಡಿಬೇಕು, ಸತ್ಯತೆಯಿಂದ ನಡಿಬೇಕು, ಅದ್ರ ಮೇಲೆ ಆ ದಾರಿ ಮೇಲೆ. ಒಳಗಡೆ ಆಳದಲ್ಲಿ ಸ್ವಲ್ಪ ಸಮಯಕ್ಕಾದ್ರೂ ಡೀಪ್ ಆಗಿ ಹೋಗಿ ವಿಚಾರ ಮಾಡಿದ್ರೆ, ಅನುಭವ ಮಾಡಿದ್ರೆ, ಸತ್ಯತೆಯಲ್ಲಿ ಶಕ್ತಿ ಬಹಳಷ್ಟು ಇರೋದ್ರಿಂದ ಶಾಂತಿ ಬರುತ್ತೆ, ಹಂಗೆ ಶಾಂತಿ ಬರಲ್ಲ. ಸತ್ಯತೆಯ ಸ್ವಲ್ಪನಾದ್ರೂ, ಸತ್ಯತೆ ಸ್ವಲ್ಪನೇ ಆದ್ರೆ ಅದ್ರ ಸೆಳೆತ ಇರುತ್ತೆ, ಬಹಳ ಶಕ್ತಿ ಇದೆ ಸತ್ಯತೆಯಲ್ಲಿ. ಆತ್ಮ ಏನ್ ಸತ್ಯ ಇತ್ತು, ಸತ್ಯವಾಗಿತ್ತು, ಅದು ಸುಳ್ಳಿಂದ ಫ್ರೀ ಆದಾಗ ಗೊತ್ತಾಗತ್ತೆ ಆತ್ಮ ಹಿಂಗಿತ್ತು ಅಂತ. ಆಮೇಲೆ ಕನೆಕ್ಷನ್ ನಮ್ದು ಜೋಡ್ಸಕ್ಕೆ ಸಾಧ್ಯ ಬಾಬಾ ಅವ್ರ ಜೊತೆ, ಪವರ್ ಹೌಸ್ ಜೊತೆ. ಆವಾಗ ಲೈಟ್ ಬರುತ್ತೆ, ಮೈಟ್ನು ಬರುತ್ತೆ, ಶಕ್ತಿನೂ ಬರುತ್ತೆ. ಆವಾಗ ಅನ್ಸುತ್ತೆ ಹೌದು ಇದು ರೈಟ್ ಪಾತ್, ರೈಟ್ ದಾರಿ, ಇದ್ರಲ್ಲಿ ಮುಂದುವರಿಕೊಂಡು ಹೋಗ್ಬೇಕು ಅಂತ ಅನ್ಸತ್ತೆ. ಹೇಗೆ? ಸತ್ಯದ ದಾರಿಯಲ್ಲಿ ನಡಿಬೇಕಾಗಿದೆ. ಸತ್ಯತೆಯನ್ನ ನಮ್ಮ ಸಾಥಿಯನ್ನಾಗಿ ಮಾಡ್ಕೋಬೇಕು. ಆತ್ಮಕ್ಕೆ ಸತ್ಯದ ಜೊತೆ ಸಿಕ್ತಲ್ಲ, ಆಗ ಆತ್ಮಕ್ ಶಕ್ತಿ ಬಂದ್ಬಿಡ್ತು. ಅಸತ್ಯದ ಕಾರಣ ಬುದ್ಧಿ ಅಲಿತಾ ಇತ್ತು. ಹೃದಯದ ಭಾವನೆಗಳಲ್ಲಿ ಅಸತ್ಯ ತುಂಬಿಟ್ಟಿತ್ತು, ದುಃಖ ತುಂಬಿಟ್ಟಿತ್ತು, ವಿಶ್ವಾಸ ಅನ್ನೋದು ಹೊಟ್ಟೋಗ್ಬಿಟ್ಟಿತ್ತು. ಎಲ್ಲ ಪರಸ್ಪರ ಒಬ್ಬರಿಬ್ಬರ ಮೇಲೆ ವಿಶ್ವಾಸ ಹೊಟ್ಟೋಗಿತ್ತು, ಭಗವಂತನ ಮೇಲೂನು ವಿಶ್ವಾಸ ಹೊಟ್ಟೋಗಿತ್ತು. ಭಗವಂತನ ಹೆಸರು ಹೇಳ್ಬಿಡಿ ಅಂತಾರೆ ಕೆಲವರು, ಭಗವಂತ ಏನ್ ಮಾಡ್ತಾರೆ ಅಂತ, ಯಾಕೆಂದ್ರೆ ವಿಶ್ವಾಸ ಹೊಟ್ಟೋಗ್ಬಿಟ್ಟಿರುತ್ತೆ. ಕರ್ಮ ನಮ್ದು, ಪಾಪ ಭಗವಂತನ ಬಗ್ಗೆ ಹೇಳ್ತಾರೆ. ಆದ್ರೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ, ಇಲ್ಲ ದುಃಖನು ಭಗವಂತನೇ ಕೊಡ್ತಾರೆ ಅಂತ ಹೇಳ್ತಾರೆ. ಪ್ರಪಂಚನೂ ಭಗವಂತನೇ ಮಾಡಿರೋದು ಅಂತ ಹೇಳ್ಬಿಡ್ತಾರೆ. ಆದ್ರೆ ಭಗವಂತ ಹಂಗಲ್ವಲ್ಲ. ಎಷ್ಟು ಆತ್ಮ ಒಳಗಡೆ ತನ್ನನ್ನ ತಾನು ತಿಳ್ಕೊಳ್ಳುತ್ತೆ, ಆತ್ಮ ತಮ್ಮನ್ ತಾವು ಅವಾಗ್ಲೇನೆ ತಿಳ್ಕೊಳಕ್ ಸಾಧ್ಯ ಯಾವಾಗ ಎರಡು ಮಾತುಗಳಿಂದ ಫ್ರೀ ಆಗ್ತೀರಾ, ಯಾವಾಗ ಇಚ್ಛೆ ಮತ್ತೆ ಮಮತೆ ಎರಡರಿಂದನೂ ಫ್ರೀ ಆಗ್ತೀರಾ. ಇಚ್ಛೆ ಹಾಗೂ ಮಮತೆ ಒಳಗಡೆ ಹೋಗ್ಲಿಕ್ ಬಿಡಲ್ಲ. ಇಚ್ಛೆ ಮತ್ತೆ ಅಟ್ಯಾಚ್ಮೆಂಟ್ ಎರಡರಲ್ಲೂ, ಈ ಎರಡರಲ್ಲಿ ಎರಡು ಇರೋರು ಒಳಗಡೆ ಹೋಗಿ ತೋರ್ಸಿ, ಇಂಥ ಬಹದ್ದೂರ್ ಯಾರಿದ್ದೀರಾ, ಎರಡೂ ಇಟ್ಕೊಂಡು ನಿಮ್ ಒಳಗಡೆ ಹೋಗಿ ತೋರ್ಸಿ. ಇಚ್ಛೆ ಇದ್ರೆ ಒಳಗಡೆ, ಆವಾಗ ಅರ್ಥ ಆಯ್ತಂದ್ರೆ ಅವೆರಡರಿಂದ ಫ್ರೀ ಆದ್ರೆ ಶರೀರದಲ್ಲಿ ಕೂತಿದ್ದಾಗ ನಮ್ಗೆ ಅವಶ್ಯಕತೆಗಳು ಸಿಗತ್ತೆ, ಅಧೀನತೆ ಇರೋದಿಲ್ಲ. ಇದ್ ನಮ್ಗೋಸ್ಕರ ಇದೆ, ಅವಶ್ಯಕತೆ ಇದೆ, ಓಕೆ. ಊಟ ಮಾಡ್ಲಿಕ್ ಬೇಕು, ಬಟ್ಟೆ ಹಾಕೊಳಕ್ ಬೇಕು ಅಂದ್ರೆ ಬೇಕು ಅಲ್ಲ, ಅದು ಆಟೋಮ್ಯಾಟಿಕ್ ಸಿಗತ್ತೆ ಅವಶ್ಯಕತೆ. ಅದು ಬೇಕು, ಇದು ಬೇಕು, ಇದು ಬೇಕು. ಮಹಲಲ್ಲಿ ಕೂತಿದ್ರುನು ಬೇಕು ಅಂತ ಹೇಳ್ತಾರೆ, ಝೋಪಡಿ ಗುಡ್ಸ್ಲಲ್ಲಿ ಕೂತಿದ್ರು ಬೇಕು ಅಂತಾರೆ. ಆದ್ರೆ ಎಲ್ ಕೂತಿದ್ರು ನಮ್ಗ್ ಫ್ರೀ ಇರ್ಬೇಕು.
ನಿದ್ದೆ ಮಾಡಕ್ಕೆ ಊಟ ಮಾಡಕ್ಕೆ ನನ್ಗೆ ಕೆಲ್ಸ ಇದೆ ಅಂದ್ರೆ ಚಮಚ ಅಂತೂ ತಿನ್ನಲ್ಲ ತಾನೆ. ಊಟ ತಿನ್ನೋದ್ ಯಾರು? ಚಮಚ ಇಂದ ನಾವು ಸ್ಪೂನ್ ಇಂದ ಊಟ ಮಾಡ್ತೀವಿ, ಸ್ಪೂನ್ ಊಟ ಮಾಡಲ್ಲ ತಾನೆ. ನಿದ್ದೆ ಮಾಡೋದು ಒಂದ್ ಕಡೆ ಮಾಡ್ತೀವಿ ತಾನೆ. ಇಷ್ಟು ಇಚ್ಛೆಗಳು ಮಮತೆಗಳ ಕಾರಣ ಅಸತ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಪ್ರಪಂಚ ಸಿಕ್ಕಾಕೊಂಡಿದೆ, ನೀವು ಹೊರಗಡೆ ಬಂದಿದೀವಿ. ಬೇರೆಯವ್ರನ್ನ ಹೆಂಗ್ ಅದ್ರಿಂದ ತೆಗಿಯೋದು? ನೀವು ಹೊರಗಡೆ ಬಂದ್ಬಿಟ್ಟಿದೀರಾ, ಬೇರೆಯವ್ರನ್ನ ಹೆಂಗ್ ತೆಗಿಯೋದು ಅದ್ರಿಂದ? ಒಳಗಡೆ ಅವರಲ್ಲಿರುವಂತ ಅಸತ್ಯವನ್ನ ತೆಗಿಬೇಕು, ಸತ್ಯವನ್ನ ತೋರಿಸ್ಬೇಕು ಅವ್ರಿಗೆ. ಸಿಂಧಿಯಲ್ಲಿ ಹೇಳ್ತಾರೆ ಸತ್ಯ ತೋ ಬಿಟೋ ನಚ್ ಅಂತ. ಯಾವ್ದ್ ಸತ್ಯ ಇರತ್ತೆ ಅದು ಸಹಜವಾಗಿಯೇ ಡ್ಯಾನ್ಸ್ ಮಾಡ್ತಾ ಇರ್ತಾರ ಅವ್ರು. ಅಸತ್ಯದವ್ರು ಡ್ಯಾನ್ಸ್ ಮಾಡೋದಿಲ್ಲ. ಸತ್ಯತೆ ಇರುವಂತವ್ರು ಕಾಲು ಈ ಒಂದು ಭೂಮಿ ಮೇಲೆ ಇರೋದಿಲ್ಲ, ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಅಸತ್ಯದವರು ಬಹಳ ಪರಿಶ್ರಮ ಮಾಡ್ತಾ ಇರ್ತಾರೆ. ನಾನು ಡ್ಯಾನ್ಸ್ ಮಾಡ್ತೀನಿ, ಗೊತ್ತಿದೆಯಾ? ಯಾಕೆಂದ್ರೆ ಒಳಗಿರೋ ಸತ್ಯ ನಮ್ಮನ್ ಡ್ಯಾನ್ಸ್ ಮಾಡಿಸುತ್ತೆ. ಸತ್ಯ ನಮ್ಮನ್ ಹಗುರ ಮಾಡುತ್ತೆ. ಅದ್ರಲ್ಲಿ ವೆಯ್ಟ್ ಇರಲ್ಲ, ವ್ಯಾಲ್ಯೂ ಬಹಳ ಇರುತ್ತೆ. ಸತ್ಯದಲ್ಲಿ ಶಕ್ತಿಯ ವ್ಯಾಲ್ಯೂ ಯಾಕಿದೆ? ಎಷ್ಟು ವ್ಯಾಲ್ಯೂ ಇದೆ. ಈಗ ನಮ್ ವ್ಯಾಲ್ಯೂ ಏನಾಗುತ್ತಲ್ಲ, ಶರೀರದಲ್ಲಿ ಇದ್ರೂನು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಹತ್ರ ಸಂಪಾದನೆ ನಡೀತಾ ಇರುತ್ತೆ. ಒಂದು ಸತ್ಯ ಪರಮಾತ್ಮ, ಮತ್ತೆ ಇನ್ನೊಂದು ನಾನು ಆತ್ಮ, ಮತ್ತೆ ಕರ್ಮದಲ್ಲಿ ಬರ್ತಾ ಸಂಬಂಧಗಳಲ್ಲಿ ಬರ್ತಾ ಅದ್ರಲ್ಲೂ ಸತ್ಯತೆ ಇರುತ್ತೆ. ಸಂಬಂಧದಲ್ಲಿ ಇದೀವಿ, ಪ್ರಪಂಚದಲ್ಲಿ ಇದೀವಿ, ಕರ್ಮದಲ್ಲೂ ಇದೀವಿ. ಆದ್ರೆ ಸತ್ಯವಾಗಿರ್ತೀವಿ, ಶ್ರೇಷ್ಠವಾಗಿರ್ತೀವಿ. ಆ ಸತ್ಯದ ಬಗ್ಗೆ ಇನ್ನೇನ್ ಹೇಳೋದು? ಬಹಳ ಅಹಂಕಾರ ಬರುತ್ತೆ. ಆದ್ರಿಂದ ಸತ್ಯವನ್ನ ತಿಳ್ಕೊಳ್ಳೋದು, ಸತ್ಯವನ್ನ ಒಳಗಿನ ಕಣ್ಣಿಂದ ನೋಡೋದು. ಈ ಕಣ್ಣುಗಳಿಂದ ನೋಡ್ತಾನೂ ಒಳಗಿನ ಕಣ್ಣೇನೋ ಓಪನ್ ಇದೆ ಅಲ್ಲ, ಅಸತ್ಯವನ್ನು ಸತ್ಯ ಮಾಡುತ್ತೆ. ಆದ್ರೆ ಅಸತ್ಯದ ಕಡೆ ಹೋಗಲ್ಲ. ಆ ತರ ಶಕ್ತಿ ಮೈಟ್ ಒಳಗಡೆ ನಮ್ಗಿರ್ಬೇಕು. ಆತ್ಮನನ್ನ ತಿಳ್ಕೊಂಡ್ವಿ, ಪರಮಾತ್ಮನ ತಂದೆ ಜೊತೆ ಆ ಲಿಂಕ್ ತಿಳ್ಕೊಂಡಿರೋದಷ್ಟೇ ಅಲ್ಲ, ಆ ಲಿಂಕ್ ಕನೆಕ್ಷನ್ ಬಾಬಾ ಅವ್ರ ಜೊತೆ ಹೇಗಿದೆ. ಲೈಟ್ ಸಿಕ್ತು, ಬೆಳಕ್ ಸಿಕ್ತು, ನಾವು ಲೈಟ್ ಆಗ್ಬಿಟ್ವಿ, ಹಗುರವಾಗ್ಬಿಟ್ವಿ. ಶಕ್ತಿ ಸುಳ್ಳಿಂದ ಬಿಡಿಸ್ಕೊಳ್ಳೋ ಶಕ್ತಿ ಸಿಕ್ತು, ಮತ್ತೆ ಸತ್ಯವನ್ನ ಪಡೆಯೋ ಶಕ್ತಿ ಸಿಕ್ತು. ಆಗ ನಮ್ಮಿಂದ ಏನಾಗತ್ತೆ, ಅದೆಲ್ಲಾನು ರೈಟ್ ಅಂದ್ರೆ ಸರಿಯಾದ್ದೇ ಮಾಡ್ತೀವಿ. ಪರಮಾತ್ಮನಿಂದನೂ ನಮಗೆ ಏನೆಲ್ಲ ಸಿಗುತ್ತೆ ಅದ್ರ ಮೇಲ್ ರೈಟ್ ಇರುತ್ತೆ, ಅಂದ್ರೆ ಹಕ್ಕಿರುತ್ತೆ. ಎಲ್ಲ ಡಬಲ್ ಲೈಟ್ 2, ಮೈಟ್ 2, ಮತ್ತೆ ರೈಟ್ 2 ಒಂದೇ ಸತಿ ಸಿಗತ್ತೆ. ಈಗ ಬಾಬಾ ಅವ್ರನ್ನ ನೆನಪು ಮಾಡಿ, ಯಾರು ಪವರ್ ಆಫ್ ಟ್ರೂತ್ ಇದೆ. ಸತ್ಯತೆಯಿಂದ ಶಕ್ತಿ ಬಂತು, ಶುರುವಾಯ್ತು. ನನ್ನ ಹತ್ರ ಬಂತು, ಅಸತ್ಯವನ್ನ ಓಡ್ಸಕ್ಕೋಸ್ಕರ ಬಂದಿದೆ. ಅಸತ್ಯದ ಶಕ್ತಿ ಸತ್ಯವಾಗಿರೋದಿಕ್ಕೋಸ್ಕರ, ಸತ್ಯವಾಗಿರ್ಲಿಕ್ಕೆ, ಸತ್ಯ ದಾರಿಯನ್ನ ಬೇರೆಯವ್ರಿಗೆ ತೋರ್ಸ್ಲಿಕ್ಕೋಸ್ಕರ, ಬೇರೆಯವ್ರಿಗೂ ದಾರಿಯನ್ನ ತೋರ್ಸ್ಲಿಕ್ಕೋಸ್ಕರ ಸಿಕ್ಕಿದೆ. ಓಂ ಶಾಂತಿ. ಈಗ ನೆನಪು ಮಾಡಿ, ಸೈಲೆನ್ಸ್ ಅಲ್ಲಿ ಲೈಟ್ ಆಗ್ಬಿಡಿ ಎಲ್ಲರೂ. ಲೈಟ್ ಹಗೂರ, ಆತ್ಮ ಲೈಟ್ ಆಗಿದೆ, ಶಕ್ತಿ ಬಂದ್ಬಿಟ್ಟಿದೆ ಅದ್ರಲ್ಲಿ.
ಕನೆಕ್ಷನ್ ಇಂದ ಶಾಂತಿ ಮೇಲೆ ನಮ್ಮ ರೈಟ್ ಇದೆ, ಹಕ್ಕಿದೆ. सभी को विजयदशमी की मुबारक हो, मुबारक हो। सभी विजय ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. तो दादी जी की क्लास हम ಎಲ್ಲರೂ ವಿಜಯಿ ಆತ್ಮಗಳಾಗಿದ್ದೀರಲ್ವಾ? कैसे सच की विजयी होती है। ದಾದಿ ಕ್ಲಾಸ್ ಇಷ್ಟು ಡೀಪ್ ಇಟ್ಟಿತ್ತು. ಹೇಗೆ ಸತ್ಯದಲ್ಲಿ ವಿಜಯ ಇರುತ್ತೆ, पिता के बारे में ಸತ್ಯತೆಯ ವಿಜಯ, दादी जी इतना डीप ಹಾಗೂ ಸತ್ಯತೆಯ ಬಗ್ಗೆ ದಾದಿಜಿಯವರು ಇಷ್ಟು ಡೀಪ್ ಆಗಿ ತಿಳಿಸ್ಕೊಟ್ರು. ಸತ್ಯ ಮನಸ್ಸಿನ ಶಾಂತಿ, ಆ ಶಾಂತಿಯ ಆಧಾರನೇ ಸತ್ಯತೆ ಆಗಿದೆ. ಸತ್ಯತೆ ಇಲ್ಲದೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮನಸ್ಸಲ್ಲಿ ಸತ್ಯ ಸ್ವರೂಪ ಏನಿದೆ, ಸೆಲ್ಫ್ ರಿಯಲೈಸೇಷನ್, ಇಷ್ಟು ಸಣ್ಣ ಆತ್ಮ ಯಾವುದು ಸತ್ಯ ಆಗಿದೆ, ಎಲ್ಲಿವರೆಗೂ ಅದರ ರಿಯಲೈಸೇಷನ್ ಇಲ್ಲ ಅಲ್ಲಿವರೆಗೂ ಮನಸ್ಸಲ್ಲಿ ಸತ್ಯ ಶಾಂತಿಯ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ. ದಾದಿ ಇದು ಸಹ ತಿಳಿಸ್ತಾ ಇದ್ರು. ಶಾಂತಿ ಹಾಗೂ ಪ್ರೀತಿ ಏನಿದೆ, ಯಾವಾಗ ಅದ್ ಸಿಗುತ್ತೆ ಆವಾಗ್ಲೇನೆ ಆತ್ಮಕ್ಕೆ ಶಕ್ತಿ ಸಿಗುತ್ತೆ, ಖುಷಿನೂ ಆಗತ್ತೆ. ಆತ್ಮಕ್ಕೆ ಸತ್ಯ ಖುಷಿ ಬೇಕು, ಸತ್ಯ ಶಾಂತಿ ಬೇಕು, ಸತ್ಯ ಪ್ರೀತಿ ಎಲ್ಲಿಂದ ಸಿಗತ್ತೆ? ಯಾವಾಗ ಆತ್ಮ ದುಃಖಿ ಆಗ್ಬಿಡುತ್ತೆ ಅಸತ್ಯದ ಕಾರಣ, ಅವಾಗ್ಲೇ ಅದಕ್ಕೆ ಸತ್ಯದ ಅನ್ವೇಷಣೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ದಾದಿ ಹೇಳ್ತಿದ್ರಲ್ಲ, ದಾದಿಗೆ ಪರ್ವತಗಳ ಒಂದು ಸೆಳೆತ ಆಗ್ತಾ ಇತ್ತು, ಸತ್ಯತೆಯ ಒಂದು ಸೆಳೆತ ಇತ್ತು. ಆದ್ರೆ ಮನ್ಸಿಗೆ ಶಾಂತಿ ಬೇಕು, ಅದಕ್ಕೆ ಹೃದಯನೂ ಜೊತೆ ಕೊಡ್ಬೇಕು ಅನ್ನೋದು ದಾದಿ ಹೇಳಿದ್ರು. ಯಾವಾಗ ಜೊತೆ ಕೊಡುತ್ತೆ ಆವಾಗ್ಲೇನೆ ಮನ್ಸು ಅದರ ಅನುಭವವನ್ನ ಮಾಡುತ್ತೆ. ವಿವೇಕ ಹೇಳುತ್ತೆ ಇದ್ ರೈಟ್ ಇದ್ ರಾಂಗ್ ಅಂತ, ಆದ್ರೆ ಅದಕ್ಕೆ ಸತ್ಯತೆ ಒಂದು ಅರಿವೇನಿದೆ, ಎಲ್ಲಿವರೆಗೂ ಅದ್ ಸಿಗಲ್ಲ ಅಲ್ಲಿವರೆಗೂ ಬುದ್ಧಿನೂ ಏನು ಮಾಡ್ಲಿಕ್ಕಾಗಲ್ಲ. ಒಂದ್ ವೇಳೆ ಬುದ್ಧಿಯಲ್ಲಿ ಯಥಾರ್ಥ ಜ್ಞಾನ ಇದ್ದಾಗ ಹೃದಯದ ಮಾತು ಮನಸ್ಸನ್ನ ಶಾಂತ ಮಾಡೋದು, ಹೃದಯ ಅಟ್ಯಾಚ್ ಆಗಿದ್ರೆ ವ್ಯಕ್ತಿ ವಸ್ತುವಿನ ಮೇಲೆ, ಆಗ ಮನ್ಸು ಶಾಂತವಾಗಿರಕ್ಕಾಗಲ್ಲ. ದಾದಿ ಈ ಎರಡರ ಪರಸ್ಪರ ಡೈಲಾಗ್ ಬಗ್ಗೆ ಮಾತಾಡ್ತಿದ್ರು. ಮನಸ್ಸು ಹಾಗೂ ಹೃದಯ ಯಾವಾಗ ಎರಡು ಒಂದ್ ಜೊತೆ ನಡೆಯುತ್ತೆ ಆಗ ಮನಸ್ಸಿಗೆ ಏನ್ ಬೇಕೋ ಅದ್ ಸಿಗತ್ತೆ. ಒಂದ್ ವೇಳೆ ಮನ್ಸು ಸತ್ಯತೆ ಕಡೆ ಹೋಗುತ್ತೆ ಅಂದ್ರೆ, ಬೇರೆ ಅಸತ್ಯದಲ್ಲಿ ಅಟ್ರಾಕ್ಷನ್ ಅಲ್ಲಿ ಹೋದ್ರೆ, ಲಗಾವಲ್ಲಿ ಹೋದ್ರೆ ಆಗ ಮನಸ್ಸಿಗೆ ಶಾಂತಿಯ ಅನುಭವ ಆಗಲ್ಲ. ಆದ್ರಿಂದ ಸತ್ಯತೆ ಶಕ್ತಿ ಇಷ್ಟೊಂದಿದೆ, ಎಲ್ಲಿ ಸತ್ಯತೆ ಇದೆ ಅಲ್ಲಿ ಲೈಟ್ನೆಸ್ಸು ಇರುತ್ತೆ, ಹಗುರತೆ ಇರುತ್ತೆ, ಆತ್ಮ ಬಿಲ್ಕುಲ್ ಹಗುರ ಆಗ್ಬಿಡತ್ತೆ.
ಒಂದ್ ವೇಳೆ ಅದು ಸತ್ಯ ಇದ್ರೆ ರಿಯಲ್ ಹ್ಯಾಪಿನೆಸ್, ಸತ್ಯ ಖುಷಿನೂ ಸಿಗತ್ತೆ. ಆದ್ರೆ ಹೃದಯ ಏನ್ ಮಾಡತ್ತೆ, ಯಾವುದೇ ಮೋಹದ ವಶ, ಯಾರ್ದಾದ್ರೂ ಅಟ್ಯಾಚ್ಮೆಂಟ್, ಆಕರ್ಷಣೆಯ ವಶ ಅಸತ್ಯ ಆಗ್ಬಿಡತ್ತೆ. ಸೊ ಈ ಹೃದಯವನ್ನ ಸಂಪಾಲನೆ ಮಾಡೋದು ಕಷ್ಟ. ಹೃದಯಕ್ಕೆ ಅನೇಕ ಜನ್ಮಗಳ ಅಭ್ಯಾಸ ಆಗ್ಬಿಟ್ಟಿದೆ. ಅಲ್ಲಿ ಅಟ್ರಾಕ್ಷನ್ ಆಗೋದು, ಅಲ್ಲಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿ ಬರೋದು, ಅಲ್ಲಲ್ಲಿ ಅವರಿಗೆ ಅವ್ರ ಕಡೆ ಒಲಿಯೋದು ಹೃದಯಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಮನಸ್ಸನ್ನ ಶಾಂತ ಮಾಡ್ಬೇಕಂದ್ರೆ, ಮನಸ್ಸಲ್ಲಿ ಶಕ್ತಿ ಅನುಭವ ಮಾಡ್ಬೇಕಂದ್ರೆ ಈ ಹೃದಯನೂ ಜೊತೆ ಕೊಡ್ಬೇಕಾಗತ್ತೆ. ಸೊ ಹೃದಯ ಯಾವುದು, ಮನಸ್ಸೇನು, ಇದರ ಡಿಫ್ರೆನ್ಸ್ ದಾದಿಯವ್ರು ಬಹಳ ಕ್ಲಿಯರ್ ಆಗಿ ತಿಳಿಸಿದ್ರು. ಎಲ್ಲೆಲ್ಲಿ ಓಡ್ತಾ ಇರತ್ತೆ ಹೃದಯ, ಅಲ್ಲಿ ಇವ್ರ ಕಡೆ ಎಲ್ಲಿವರೆಗೂ ಬಾಬಾ ಅವ್ರ ಜೊತೆ ಅವ್ರ ಹೃದಯ ಜೋಡ್ಸಕ್ ಆಗಲ್ಲ, ಬೇರೆ ಬೇರೆಯವ್ರ ಕಡೆ ಹೊಟ್ಟೋಗ್ಬಿಡುತ್ತೆ. ಹೃದಯದಲ್ಲಿ ಏನ್ ಪ್ರೀತಿ ಇದೆ ಅದು ಸುಳ್ಳಿನ ಪ್ರೀತಿ ಸಿಗ್ತಾ ಇರತ್ತೆ. ಸೊ ಅದ್ರ ಕಡೆ ಹೋಗುತ್ತೆ. ಆದ್ರೆ ಸುಳ್ಳಿನ ಪ್ರೀತಿಯಿಂದ ಮನಸ್ಸಿನ ಶಾಂತಿ ಸಿಗಲ್ಲ. ಮನಸ್ಸಿಗೆ ಹೃದಯದ ಸಂಯೋಗ ಬೇಕು ಸತ್ಯ ಶಾಂತಿಯನ್ನ ಅನುಭವ ಮಾಡ್ಲಿಕ್ಕೆ. ಅದ್ ಯಾವಾಗ ಆಗತ್ತೆ ಅಂದ್ರೆ, ಯಾವಾಗ ಸತ್ಯವನ್ನ ತಿಳ್ಕೊಳ್ತೀವಿ, ಅರ್ಥಕೊಳ್ತೀವಿ, ಆವಾಗ್ಲೇನೆ ಮನಸ್ಸು, ಬುದ್ಧಿ, ಹೃದಯ ಒಂದೇ ಸಮಾನ ಪರಮಾತ್ಮನ ಪ್ರೀತಿಯನ್ನ ಅನುಭವ ಮಾಡ್ತಾರೆ, ಮತ್ತೆ ಪರಮಾತ್ಮನು ಅವರಿಗೆ ಸಿಗ್ತಾರೆ. ಎಲ್ಲಿವರೆಗೂ ಸತ್ಯತೆಯಲ್ಲಿ ಇರಲ್ಲ, ಸತ್ಯ ಭಗವಂತನ ಮಕ್ಕಳಾಗಲ್ಲ, ಅಲ್ಲಿವರೆಗೂ ಮನಸ್ಸಿನ ಸತ್ಯ ಶಾಂತಿ ಸಿಗಲ್ಲ. ಇದ್ರಲ್ಲಿ ದಾದಿಯವ್ರು ಇದು ಹೇಳಿದ್ರು, ಮನಸ್ಸು ಬುದ್ಧಿಗೆ ಲೈಟ್ ಬೇಕು, ಬೆಳಕು ಬೇಕು. ಯಾವಾಗ ನಾಲೆಜ್ ಸಿಗತ್ತೆ, ಸತ್ಯತೆಯ ನಾಲೆಜ್ ಸಿಗತ್ತೆ, ಆವಾಗ್ಲೇ ಅದ್ರಲ್ಲಿ ಮೈಟ್ನು ಪವರ್, ಶಕ್ತಿ ಸಿಗತ್ತೆ. ಏನಕ್ಕೆ ಬೇಕಾ ಶಕ್ತಿ? ಆ ಸುಳ್ಳನ್ನ ಬಿಡ್ಲಿಕ್ಕೆ ಶಕ್ತಿ ಸಿಗತ್ತೆ. ಯಾವಾಗ ಯಥಾರ್ಥ ಲೈಟ್ ಅದಕ್ಕೆ ಪ್ರಾಪ್ತಿ ಆದಾಗ, ಆಗ ಅದಕ್ಕೆ ಅಧಿಕಾರನೂ ಸಿಗತ್ತೆ. ಲೈಟ್ ಸರಿ ಇಲ್ಲ ಅಂದ್ರೆ, ಸತ್ಯತೆಯ ಅರಿವು ಸರಿಯಾಗಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಶಕ್ತಿ ಇರಲ್ಲ, ಅಸತ್ಯದ ವಶ ಆಗ್ಬಿಡ್ತಾರೆ, ಶಕ್ತಿಹೀನರಾಗ್ಬಿಡ್ತಾರೆ. ಅವರಿಗೆ ಆಗ ಅಧಿಕಾರನೂ ಸಿಗಕ್ಕಾಗಲ್ಲ. ಅದ್ರಿಂದ ದಾದಿ ಹೇಳಿದ್ರು, ಸತ್ಯತೆಯಲ್ಲಿ ಇಷ್ಟು ಪಾರಿದೆ, ಅವರು ಅಸತ್ಯದಿಂದ ಫ್ರೀ ಆಗ್ಬೋದು, ಆ ಒಂದು ಅಟ್ಯಾಚ್ಮೆಂಟ್ ಇಂದ ಫ್ರೀ ಆಗ್ಬೋದು, ಆಕರ್ಷಣೆಗಳಿಂದ ಫ್ರೀ ಆಗ್ಬಿಡ್ತಾರೆ. ಯಾವಾಗ ಇಲ್ಲಿ ಬಾಬನ ಹತ್ರ ಬಂದಿದೀವಿ ಅಂದಾಗ ಅಸತ್ಯದಿಂದ ಫ್ರೀ ಆಗ್ಲಿಕ್ಕೆ ಬಂದಿದೀವಿ. ಆದ್ರಿಂದ ರಿಯಲೈಸೇಷನ್ ಪವರ್ ಬಹಳ ಇಂಪಾರ್ಟೆಂಟ್. ಎಲ್ಲಿವರೆಗೂ ನಾನು ಯಾರು ಒಳಗ್ ಹೋಗಿ ರಿಯಲೈಸ್ ಮಾಡಲ್ಲ, ಅಲ್ಲಿವರೆಗೂ ಹೊರಗಿನ ಆರ್ಟಿಫಿಷಿಯಲ್ ಶೋ ಅಸತ್ಯದೇನಿದೆ, ಭಕ್ತಿಯಲ್ಲೂ ನಾವು ಭಗವಂತನ ನೆನ್ಪು ಮಾಡ್ತೀವಿ, ಆದ್ರೆ ಸತ್ಯವಾಗಿ ಅವರ ಅರಿವು ಇಲ್ದೆ ಇರೋ ಕಾರಣ ಹೊರಗಿಂದ ಶೋ ಮಾಡ್ತೀವಿ ಭಕ್ತಿಯಲ್ಲಿ, ಆದ್ರೂ ಮನ್ಸಿಗೆ ಶಾಂತಿ ಸಿಗಲ್ಲ. ಯಾಕೆಂದ್ರೆ ಸತ್ಯತೆಯ ಅರಿವಿರ್ಲಿಲ್ಲ. ಸೊ ಮನಸ್ಸಿನ ಶಾಂತಿ ಸಿಗಲ್ಲ. ದಾದಿ ಹೇಳಿದ್ರು, ಎಲ್ಲಿವರೆಗೂ ನಂದು ಅನ್ನೋದಿರುತ್ತೆ, ನಂದು ಮತ್ತೆ ನಾನು, ಅದು ನಮ್ಮನ್ನ ಅಸತ್ಯ ಮಾಡ್ಬಿಡತ್ತೆ. ಇದ್ ನಂದು ಅನ್ನೋದು ಅದ್ರ ಹಿಂದೆ ನಮ್ ಹೃದಯ ಓಡ್ತಾ ಇರುತ್ತೆ, ನಂದು ಅನ್ನೋದ್ರ ಹಿಂದೆ. ಎಲ್ಲಿವರೆಗೂ ಯಾರು ನಂದು ಅನ್ನೋರು ಯಾರು, ನನ್ ಸರ್ವ ಸಂಬಂಧ ತಂದೆ ಅನ್ನೋದ್ ಅರಿವಿಲ್ಲ, ಆ ಗಾಡ್ ಇಸ್ ಟ್ರೂತ್ ಅಂತ ಹೇಳ್ತಾರಲ್ಲ, ಆ ಸತ್ಯದ ಅರಿವು ಮತ್ತೆ ನಮ್ಗಿರಲ್ಲ ಅಂದಾಗ ನಂದು ಅನ್ನೋದ್ರಿಂದ ನಾವು ಬಿಡುಗಡೆ ಆಗಕ್ಕಾಗಲ್ಲ. ನಂದು ಅಂತ ಯಾವ್ದ್ರ ಹಿಂದೆ ಹೋಗ್ತೀವಿ ಅಂದಾಗ ಮನ್ಸಿಗೆ ಶಾಂತಿ ಸಿಗಲ್ಲ. ಆದ್ರಿಂದ ದಾದಿ ಇದು ಸ್ಪಷ್ಟವಾಗಿ ಹೇಳಿದ್ರು, ಸತ್ಯವನ್ನ ಯಥಾರ್ಥವಾಗಿ ತಿಳ್ಕೊಬೇಕು.
ಆ ಅರಿವು ಯಾರ ಹತ್ರ ಇದೆ? ಯಾರು ಅದರ ಅರಿವು ಕೊಡ್ಬೋದು? ಯಾರು ಸತ್ಯ ಇರ್ತಾರೆ, ಟ್ರೂತ್ ಇರ್ತಾರೆ, ಅವರೇ ಬಂದು ಆ ಸತ್ಯದ ಅರಿವನ್ನ ಕೊಡ್ಲಿಕ್ಕೆ ಸಾಧ್ಯ. ನನ್ಗೋಸ್ಕರ ಭಗವಂತ ಬಂದಿದ್ದಾರೆ, ನಾನ್ ಮನಸ್ಸಿನ ಶಾಂತಿಗೆ ಅಲೀತಾ ಇದ್ದೆ, ಸತ್ಯ ಭಗವಂತ ಬಂದು ನನಗೆ ಸತ್ಯವನ್ನ ತಿಳಿಸ್ತಿದ್ದಾರೆ. ಈ ಶರೀರ ಅಲ್ಲ, ನೀನು ಇದು ಮೆಟೀರಿಯಲ್ ಆಗಿದೆ, ನೀವು ಇದ್ರೊಳಗಡೆ ಸತ್ಯ ಸ್ವರೂಪ ಆತ್ಮ ಆಗಿದ್ದೀರಾ ಅಂತ. ಆತ್ಮನನ್ನ ನಾವು ಸತ್ಯ ಹೃದಯದಿಂದ ಗುರುತಿಸಿದ್ರೆ, ಆದ್ರೆ ರಿಯಲೈಸ್ ಮಾಡಿದ್ರೆ, ಆಗ ನಾವು ಅಸತ್ಯದಿಂದ ಮುಕ್ತರಾಗ್ಬೋದು. ಅಸತ್ಯವನ್ನ ಎಸ್ದ್ ಬಿಡ್ಬೇಕು ನಮ್ ಜೀವನದಿಂದ. ಬ್ರಹ್ಮ ಬಾಬಾ ಅವರು ಫಸ್ಟ್ ವಜ್ರದ ವ್ಯಾಪಾರಿ ಆಗಿದ್ರು. ಯಾವಾಗ ಸತ್ಯ ಅರ್ಥ ಆಗ್ಬಿಡ್ತು, ಆಗ ಆ ರಿಯಲ್ ಡೈಮಂಡ್ನು ಬಾಬಾ ಅವ್ರಿಗೆ ಸುಳ್ಳು ಅನ್ಸ್ತು. ಅಸತ್ಯ ಅಂತೂ ಬಿಲ್ಕುಲ್ ಅಸತ್ಯ ಆಗಿದೆ, ನಮ್ಮನ್ನ ಶಕ್ತಿಯಿಂದ ದೂರ ಮಾಡತ್ತೆ. ಆದ್ರಿಂದ ದಾದಿ ಏನ್ ಹೇಳಿದ್ರು, ರಿಯಲೈಸೇಷನ್ ಬಹಳ ಅವಶ್ಯಕ ಅಂತ ಹೇಳಿದ್ರು. ನಾನ್ ಯಾರು ಅಂತ, ನನ್ ಸತ್ಯ ಸ್ವರೂಪದ ಅರಿವು ಯಾವಾಗ ಅದನ್ನ ತಿಳ್ಕೊಳ್ತೀವಿ, ನಮ್ಮ ಜೀವನದ್ದು ಬೆಲೆ ಇರತ್ತೆ, ವ್ಯಾಲ್ಯೂ ಇರುತ್ತೆ ಸತ್ಯತೆದು. ಯಾವಾಗ ಸ್ವಯಂನ ಸತ್ಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ, ಆಗ ನಮ್ಮ ಜೀವನಕ್ಕೂ ನಾವು ವ್ಯಾಲ್ಯೂ ಕೊಡ್ತೀವಿ. ಅಸತ್ಯ ಜೀವನದಲ್ಲಿ ಇದ್ದಾಗ ನಮ್ಗೆ ಬೆಲೆ ಇರೋದಿಲ್ಲ. ಹೃದಯ ಬಹಳ ದುಃಖಿ ಇರುತ್ತೆ, ಮನ್ಸ ಶಾಂತವಾಗಿರುತ್ತೆ. ಅದಕ್ಕೆ ಶಾಂತಿ ಬೇಕಂದ್ರೆ ಸತ್ಯವನ್ನ ತಿಳಿಯೋದು ಬಹಳ ಅವಶ್ಯಕ. ದಾದಿ ಇದು ಹೇಳಿದ್ರು, ಸತ್ಯವನ್ನ ಒಳಗಿಂದ ತಿಳ್ಕೋಬೇಕು, ಈ ಕಣ್ಣುಗಳಿಂದ ಕಾಣಿಸಲ್ಲ ಸತ್ಯ. ಭಗವಂತ ಸತ್ಯ, ನನ್ನ ಆತ್ಮ ಸತ್ಯ. ಆದ್ರೆ ಇದನ್ನ ತಿಳ್ಕೋಬೇಕಂದ್ರೆ ಒಳಗಿನ ಕಣ್ಣಿಂದ ಒಳಗ್ ನೋಡ್ಬೇಕು, ಹೊರಗಿಂದ ಕಾಣಿಸಲ್ಲ ಈ ಸತ್ಯ. ಸತ್ಯತೆಯ ಆಧಾರದ ಮೇಲೆ ಜೀವನವನ್ನ ನಡೆಸ್ತೀವಿ ಅಂದಾಗ ಆ ರಿಸಲ್ಟ್ ಇಂದ ಗೊತ್ತಾಗತ್ತೆ ಇದು ಸತ್ಯನ, ಇದು ಸುಳ್ಳ. ಸತ್ಯತೆಯ ಆಧಾರದ ಮೇಲೆ ಜೀವನ ನಡೆಸಿಲ್ಲ ಅಂದ್ರೆ, ಅಸತ್ಯದ ಆಧಾರದ ಮೇಲೆ, ಮೋಹದ ಆಧಾರದ ಮೇಲೆ ನಡೆಸಿದ್ರೆ ಅದರ ರಿಸಲ್ಟ್ ಏನಾಗತ್ತೆ? ಅಸತ್ಯದ ರಿಸಲ್ಟ್ ಅಸತ್ಯನೇ ಇರುತ್ತಲ್ಲ, ಆರ್ಟಿಫಿಷಿಯಲ್ ಪ್ರೀತಿ ಆಗ್ಬಿಡುತ್ತೆ, ಆರ್ಟಿಫಿಷಿಯಲ್ ಕರ್ಮ ಇರತ್ತೆ. ಸತ್ಯವನ್ನ ಅರಿತ್ರೆ ಸತ್ಯ ಮನಸ್ಸಿನ ಶಾಂತಿ ಸಿಗತ್ತೆ. ಆ ಸತ್ಯತೆ ಆಧಾರದ ಮೇಲೆನೆ, ರಿಯಲೈಸೇಷನಿನ ಆಧಾರದ ಮೇಲೆ ಸತ್ಯ ಮನಸ್ಸಿನ ಶಾಂತಿ ಸಿಗತ್ತೆ. ತಿಳ್ಕೊಂಡ್ ಮೇಲೂನು ಏಕಾಗ್ರತೆ ಶಕ್ತಿ ಇಲ್ಲ ಅಂದ್ರೆ ಆಗ್ಲೂ ಮನಸ್ಸಿಗೆ ಶಾಂತಿ ಸಿಗಲ್ಲ. ಆದ್ರಿಂದ ದಾದಿ ಹೇಳಿದ್ರು, ಹೃದಯ ಮತ್ತೆ ಮನಸ್ಸು ಎರಡೂನು ಜೊತೆಯಲ್ಲಿ ಇರ್ಬೇಕು. ಜೊತೆಯಲ್ಲಿ ಇಲ್ಲ ಅಂದಾಗ ಮನಸ್ಸಿಗೆ ಸತ್ಯದ ಪರಿಚಯ ಇದ್ರೂನು ಶಾಂತಿ ಸಿಗಲ್ಲ. ಅನೇಕರಿಗೆ ಪರಿಚಯ ಇದೆ, ಆದ್ರೂನು ಮನಸ್ಸಲ್ಲಿ ಯಾಕೆ ಶಾಂತಿ ಇಲ್ಲ? ಯಾಕೆಂದ್ರೆ ಹೃದಯ ಜೊತೆ ಕೊಡ್ತಾ ಇಲ್ಲ. ಹೃದಯನೂ ಜೊತೆ ಕೊಡ್ಬೇಕು ಅಂದಾಗ ಹೃದಯವನ್ನ ಅಧೀನತೆಯಿಂದ ತೆಗೆದು ಹಾಕ್ಬೇಕು. ಅಧೀನತೆ ಅಂದ್ರೇನೆ ಅಟ್ರಾಕ್ಷನ್ಸಿನ ಅಧೀನತೆ, ತತ್ವಗಳ ಆಕರ್ಷಣೆ, ಸಂಬಂಧಗಳಲ್ಲಿ ಏನ್ ಅಟ್ಯಾಚ್ಮೆಂಟ್ ಇದೆ, ಯಾವಾಗ ಇದರಿಂದ ಫ್ರೀ ಮಾಡ್ತೀವಿ ಆಗ್ಲೇನೆ ಸತ್ಯತೆಯನ್ನ ರಿಯಲೈಸ್ ಮಾಡಕ್ಕೆ, ಅನುಭವ ಮಾಡಕ್ಕೆ ಸಾಧ್ಯ. ಎಲ್ಲಿವರೆಗೂ ಅಧೀನತೆ ಇರತ್ತೆ, ಆತ್ಮ ಅನುಭವನೂ ಮಾಡ್ಲಿಕ್ಕಾಗಲ್ಲ ಮನಸ್ಸಿನ ಶಾಂತಿಯನ್ನ. ಆದ್ರಿಂದ ಹೃದಯದಲ್ಲಿ ಏನ್ ಆರ್ಟಿಫಿಷಿಯಲ್ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್, ಅದರಿಂದ ದೂರ ಆಗ್ಬೇಕಾಗಿದೆ. ಎಲ್ಲಿವರೆಗೂ ಅದರಿಂದ ದೂರ ಆಗಲ್ಲ, ಅಲ್ಲಿವರೆಗೂ ಮನಸ್ಸು ಪಾಪ ಏನ್ ಬೇಕೋ ಅದಕ್ಕೆ ಸಿಗಕ್ ಸಾಧ್ಯ ಇಲ್ಲ. ಮನಸ್ಸಿನ ಶಾಂತಿ ಬೇಕಂದ್ರೆ ಹೃದಯದಲ್ಲೂ ಸತ್ಯತೆ, ಸ್ವಚ್ಛತೆ ಬೇಕು. ವಿವೇಕ ಶಕ್ತಿನೂ ಬಾಬಾ ಏನ್ ಹೇಳ್ತಾರೋ ಅದ್ರ ಅನುಸಾರ ನಡೆಸ್ಬೇಕು. ಹೃದಯ, ಮನಸ್ಸು ಮತ್ತೆ
ನಮ್ ಬುದ್ಧಿ ಒಂದೇ ಸಮ ನಡೆದ್ರೇನೆ ಜೀವನದಲ್ಲಿ ಸತ್ಯತೆ ಇರುತ್ತೆ. ಯಾರ್ ಅರ್ತಿರ್ತಾರ ಅವ್ರಿಗೆಲ್ಲ ಇದು ಅಸತ್ಯ ಅಂತ ಗೊತ್ತಾದ್ಮೇಲೆ ಮೊದ್ಲು ನಾವೇನಾಗಿದ್ವಿ, ಆದಿ ಸ್ವರೂಪ ನಾವೇನಾಗಿದ್ವಿ, ಆ ಸ್ವರೂಪದ ರಿಯಲೈಸೇಷನ್ ಪ್ರಾಕ್ಟಿಕಲ್ ಆಗಿ ಆಗತ್ತೆ. ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಸ್ವರೂಪ ಬರ್ತಾ ಹೋಗುತ್ತೆ. ಆಟೋಮ್ಯಾಟಿಕ್ ಆತ್ಮದ ಹೃದಯದ ಎಲ್ಲದ್ರಿಂದ ಫ್ರೀ ಆಗ್ಬಿಡುತ್ತೆ. ಮನಸ್ಸನ್ನ ದಾರಿಯಲ್ಲಿ ನಡೆಸ್ಬೇಕು, ಹೃದಯವನ್ನು ಅದರ ಜೊತೆ ನಡ್ಸ್ಕೊ ಬರ್ಬೇಕು. ಹೊರಗಿನ ಶೋ ಆರ್ಟಿಫಿಷಿಯಲ್ ಏನಿದೆ, ಆರ್ಟಿಫಿಷಿಯಲ್ ಪ್ರೀತಿ ಇದೆಲ್ಲದ್ರಿಂದ ಫ್ರೀ ಆಗ್ಬಿಡ್ಬೇಕು. ಆಗ್ಲೇನೆ ಒರಿಜಿನಾಲಿಟಿಯಲ್ಲಿ ಬಂದ್ಬಿಡ್ತೀವಿ. ಒರಿಜಿನಾಲಿಟಿ ಅಂದ್ರೆ ನಾನ್ ವಾಸ್ತವದಲ್ಲಿ ಯಾರು, ಎಲ್ಲಿಂದ ಬಂದಿದ್ದೀನಿ, ಆದಿ ಸ್ವರೂಪ ನಂದೇನು, ಆ ಆದಿ ಸ್ವರೂಪನು ಅವ್ರಿಗೆ ರಿಯಲೈಸ್ ಆಗ್ಬೇಕು. ಆದ್ರೆ ಆದಿ ಸ್ವರೂಪದಿಂದ ಹೇಗ್ ನಾವು ಕೆಳಗ್ ಬಂದ್ವಿ, ಆದಿ ಸ್ವರೂಪದಿಂದ ಹೆಂಗ್ ಕೆಳಗ್ ಬಂದ್ವಿ, ಈ ಶರೀರ ಇನ್ಸ್ಟ್ರೂಮೆಂಟ್ ಆಗಿದೆ. ಇನ್ಸ್ಟ್ರೂಮೆಂಟ್ ವರ್ಷದಲ್ಲಿ ಬಂದು ನೋಡೋದು, ಕೇಳೋದು, ಎಲ್ಲಾ ಮಾಡೋದು, ಹೊರಗಿನ ಮಾತುಗಳನ್ನ ಒಳಗಡೆ ತಗೊಂಡ್ಬಿಡ್ತೀವಿ ಅವಾಗ ಹೃದಯದಲ್ಲಿ. ಸೊ ಆರ್ಟಿಫಿಷಿಯಲ್ ಜೀವನ ಆಗ್ಬಿಟ್ಟಿದೆ. ಹೊರಗಡೆ ನೋಡ್ತಾ ಒಳಗಿಂದೆಲ್ಲ ಮರ್ತೋಗ್ಬಿಟ್ಟಿದೀವಿ. ಯಾವಾಗ ಒಳಗಿಂದ ಮರ್ತೋಗ್ಬಿಟ್ಟಿದೀವಿ ಆಗ ಹೊರಗಿನ ಶೋ ಬಂದ್ಬಿಡ್ತು, ಆರ್ಟಿಫಿಷಿಯಲ್ ಲೈಫ್. ಅವಾಗ್ಲೇನೆ ಮನ್ಸು ಬಹಳ ದುಃಖಿ ಆಗ್ಬಿಡತ್ತೆ. ಮನಸ್ಸಿಗೆ ಸತ್ಯ, ಶಾಂತಿ, ಸುಖ ಸಿಗಲ್ಲ. ಮತ್ತೆ ರಿಯಲೈಸ್ ಮಾಡಿದಾಗ ಶಾಂತಿಯನ್ನ ಪ್ರಾಪ್ತಿ ಮಾಡ್ಕೋಬಹುದು. ಬಹಳ ಸೂಕ್ಷ್ಮ ಸತ್ಯತೆಯ ಅರಿವಿನಿಂದನೇ ಸತ್ಯ ಮನಸ್ಸಿನ ಶಾಂತಿ ಸಿಗತ್ತೆ. ಅದಕ್ಕೋಸ್ಕರ ಬಹಳ ಅಭ್ಯಾಸ ಬೇಕು. ಮನಸ್ಸನ್ನ ಏಕಾಗ್ರನೂ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಆ ಕಡೆ ರೈಟ್ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಆವಾಗ್ಲೇನೆ ರಿಯಲ್ ಶಾಂತವಾಗಿರ್ಬೋದು. ಇಲ್ಲ ಅಂದ್ರೆ ಅಲಿತಾ ಇರ್ತೀವಿ. ಮನಸ್ಸು ಅಲಿಯತ್ತೆ, ಬುದ್ಧಿನೂ ಅಲಿಯತ್ತೆ, ಹೃದಯನೂ ಅಲಿತಾ ಇರುತ್ತೆ. ಅದ್ರಿಂದ ಸತ್ಯದ ಅರಿವು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ದಾದಿ ಹೇಳಿದ್ರು, ಇದೆಲ್ಲ 5 ತತ್ವ ಏನಿದೆ ಅದು ಇನ್ಸ್ಟ್ರೂಮೆಂಟ್ ಆಗಿದೆ. ಈ ಇನ್ಸ್ಟ್ರೂಮೆಂಟ್ ಏನಾಗಿದೆ ಇದನ್ನ ತಿಳ್ಕೋಬೇಕಾಗಿದೆ. ಇದನ್ನ ನಡೆಸುವಂತಹ ಆತ್ಮ ನಾನು ಒಂದು ಸಣ್ಣ ಜ್ಯೋತಿ ಬಿಂದು ಆತ್ಮ ಆಗಿದ್ದೇನೆ. ನಾನ್ ಮೈಟ್, ಶಕ್ತಿ, ನಾನು ಬೆಳಕು. ಆ ರಿಯಲೈಸೇಷನ್ ಅಲ್ಲಿ ಇದ್ದಾಗ ಈ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಈಸಿಯಾಗಿ ನಡೆಸಬಹುದು ಸತ್ಯದ ದಾರಿಯಲ್ಲಿ. ಅವಾಗ್ಲೇನೆ ಜೀವನ ಬಿಲ್ಕುಲ್ ಶಾಂತವಾಗಿ ಶಕ್ತಿಶಾಲಿಯಾಗಿರುತ್ತೆ, ಮತ್ತೆ ಅಧಿಕಾರನೂ ಪ್ರಾಪ್ತಿಯಾಗತ್ತೆ. ಆದ್ರಿಂದ ಈಗ ನಾವು 5-10 ನಿಮಿಷ ರಿಯಲೈಸ್ ಮಾಡೋಣ. ನಾನ್ ರಿಯಲ್ ಆಗಿ ಯಾರು, ನನ್ ಸಂಬಂಧ ರಿಯಲ್ ಆಗಿ ಯಾರ ಜೊತೆ ಇದೆ. ಇದು ಅಸತ್ಯದ ಸಂಬಂಧಗಳ ಏನಿದೆ ಅದು ಪರಿವರ್ತನೆ ಆಗತ್ತೆ ಒಂದೊಂದ್ ಜನ್ಮದಲ್ಲಿ ಒಂದೊಂದು. ಆದ್ರೆ ನಾನು ಅವಿನಾಶಿ ಆತ್ಮ, ಜ್ಯೋತಿ ಬಿಂದು. ಆದಿಯಿಂದ ನಾನ್ ಜನ್ಮ ತಗೊಳ್ತಾ ಬಂದಿದ್ದೀನಿ. ಇವೆಲ್ಲ ಎಕ್ಸ್ಟರ್ನಲ್ ಸಂಬಂಧಗಳೇನಿದೆ ಇದು ಡ್ರಾಮಾನುಸಾರ ಸ್ವಲ್ಪ ಸಮಯಕ್ಕೋಸ್ಕರ ಇದೆ. ಆದ್ರೆ ಪರ್ಮನೆಂಟ್ ಅನ್ನೋದು ನಂದೇನಿದೆ, ಪರ್ಮನೆಂಟ್ ಸತ್ಯ ಅಂತೂ ಸದಾ ಇರುತ್ತಲ್ಲ, ಪರ್ಮನೆಂಟ್ ಇರುತ್ತೆ. ಸೊ ಆ ಪರ್ಮನೆಂಟ್ ಸತ್ಯ ಏನು ಅಂತ ನಾನ್ ತಿಳ್ಕೋಬೇಕು. ನಾನು ಅದೇ ಅವಿನಾಶಿ ಆತ್ಮ ಆಗಿದ್ದೀನಿ. ನನ್ ಪರ್ಮನೆಂಟ್ ಸಂಬಂಧ ಯಾರ ಜೊತೆ ಇದೆ ಅದೇ ಸತ್ಯ. ಗಾಡ್ ಇಸ್ ಟ್ರೂತ್ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಟ್ರೂತ್ ಅನ್ನ ತಿಳ್ಕೊಂಡ್ವಿ. ಅವರೇ ಖುದ್ ಬಂದು ಅವರೇ ಎಲ್ಲ ಸತ್ಯ ತಿಳಿಸಿದ್ದಾರೆ. ನಾನು ನಿಮ್ ತಂದೆ ಅಂತ, ಸತ್ಯ ತಂದೆ ಅಂತ ಹೇಳಿದ್ರು ಬಾಬಾ ಅವರು. ಸತ್ಯ ಸಂಬಂಧ ಏನಿದು ಬಾಬಾ ಅವರೇ ಬಂದು ರಿಯಲೈಸ್ ಮಾಡಿಸಿದ್ದಾರೆ. ಅದರ ಆಧಾರದ ಮೇಲೆ ನಾವು ನಡಿಬೇಕಾಗಿದೆ. ಈ ಎಲ್ಲದ್ರಿಂದ ಫ್ರೀ ಆಗ್ಬಿಡ್ತೀವಿ ಅವಾಗ ಮನಸ್ಸು ಬುದ್ಧಿಯನ್ನ. ಆ ಸತ್ಯದಿಂದ ಫ್ರೀ ಮಾಡ್ಬೇಕಾಗಿದೆ ನಮ್ಮನ್ನ ನಾವು.
ಆವಾಗ್ಲೇನೆ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಇರ್ಲಿಕ್ ಸಾಧ್ಯ. ಎಲ್ಲಿವರೆಗೂ ಫ್ರೀ ಮಾಡಿಲ್ಲ, ಅಲ್ಲಿವರೆಗೂ ಮನ್ಸ್ ಶಾಂತವಾಗಿರಕ್ಕಾಗಲ್ಲ. ಆದ್ರಿಂದ ನಾವ್ ಈ ಒಂದ್ ಪುರುಷಾರ್ಥ ಮಾಡೋಣ, ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತಾ ಆ ಲೈಟ್ ಮೈಟ್ ಸ್ವರೂಪವನ್ನ ತಿಳಿದು ಪೂರ ಅಧಿಕಾರ ಬಾಬಾ ಅವರಿಂದ ತಗೊಳ್ಳೋಣ. ಓಂ ಶಾಂತಿ. ಈಗ ನಿಮ್ಮನ್ನ ನೀವು 5 ತತ್ವದ ಶರೀರವನ್ನ ಒಂದು ಇನ್ಸ್ಟ್ರೂಮೆಂಟ್ ರೂಪದಲ್ಲಿ ನೋಡಿ, ಈ ಇನ್ಸ್ಟ್ರೂಮೆಂಟ್ ಮುಖಾಂತರ ನನ್ನ ಆತ್ಮ ಜ್ಯೋತಿ ಯಾರು ಸತ್ಯ ಸ್ವರೂಪ ಆಗಿದ್ದೇನೆ, ಶಕ್ತಿ ಸ್ವರೂಪ ಆಗಿದ್ದೇನೆ, ನಾನು ಇದ್ರ ಮುಖಾಂತರ ನೋಡ್ತಾ ಇದ್ದೀನಿ. ನಾನು ಆ ಸತ್ಯ ಸ್ವರೂಪದಲ್ಲಿರ್ತಾ ಹೇಳ್ತಿದ್ದೇನೆ, ನಾನು ಆ ಸ್ವರೂಪದಲ್ಲಿರ್ತಾ ವ್ಯವಹಾರ ಮಾಡ್ತಿದ್ದೀನಿ. ಸೊ ನಾನ್ ಮಾತಾಡೋದು, ನಡೆಯೋದು, ನೋಡೋದು, ವ್ಯವಹಾರ ಮಾಡೋದು ಎಲ್ಲವೂ ಸತ್ಯ ಆಗಿರ್ಬೇಕಾಗಿದೆ. ಆಗ್ಲೇನೆ ನನ್ನ ಹೃದಯ ಮತ್ತೆ ನನ್ನ ಬುದ್ಧಿ, ನನ್ನ ಮನಸ್ಸು ಪೂರ ಶಾಂತಿಯ ಅನುಭವ, ನ್ಯಾಚುರಲ್ ಶಾಂತಿಯ ಅನುಭವ ಮಾಡುತ್ತೆ. ಈಗ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ಬಿಡಿ. ನಾನು ಈ ಕಣ್ಣಿಗೆ ಕಾಣದಿರುವಂತಹ ಬೆಳಕು, ಪ್ರಕಾಶ, ಆದ್ರೆ ನಾನು ಸತ್ಯ, ಸೂಕ್ಷ್ಮ, ಅತಿ ಸೂಕ್ಷ್ಮ ಜ್ಯೋತಿ ಬಿಂದು. ನಾನು ನನ್ನ ಸತ್ಯತೆಯನ್ನ ರಿಯಲೈಸ್ ಮಾಡಿದ್ದೀನಿ. ಆದ್ರಿಂದ ನನ್ನ ಮನ್ಸುನು ಬಿಲ್ಕುಲ್ ಶಾಂತಿಯನ್ನ ಅನುಭವ ಮಾಡ್ತಾ ಇದೆ. ನನ್ನ ಹೃದಯ ಸುಳ್ಳಿನ ಆಕರ್ಷಣೆಗಳಿಂದ ದೂರ. ಈಗ ನನಗೆ ವಿವೇಕ ಶಕ್ತಿ ಸಿಕ್ಕಿದೆ. ಒರಿಜಿನಲಿ ನಾನು ಆ ಸತ್ಯ ತಂದೆಯ ಸಂತಾನ ಆಗಿದ್ದೀನಿ. ಭಗವಂತ ಸತ್ಯ ಆಗಿದ್ದಾರೆ. ಸತ್ಯ ದಾರಿಯನ್ನ ತೋರಿಸುವಂತವರು ನಾನು. ಈಗ ಅವರದೇ ದಾರಿಯಲ್ಲಿ ನಡೀತಾ ಇದ್ದೀನಿ. ನನ್ನ ಮನಸ್ಸು, ಬುದ್ಧಿ ಹಾಗೂ ಹೃದಯ ಮೂರೂನು ಸತ್ಯತೆಯ ರಿಯಲೈಸೇಷನ್ ಅಲ್ಲೇ ಇದೆ. ಅಂದಾಗ ನಾನು ಆ ಶಕ್ತಿಯ ಅನುಭವ ಮಾಡ್ತಾ ಇದ್ದೀನಿ. ಸತ್ಯತೆಯ ಆಧಾರದಿಂದ ಬಿಲ್ಕುಲ್ ಹಗುರತೆಯ ಅನುಭವ ಮಾಡ್ತಾ ಇದ್ದೀನಿ.
ಅಸತ್ಯದ ಹೊರೆಯಿಂದ ಸಂಪೂರ್ಣ ಮುಕ್ತ. ನನ್ನ ತಲೆ ಮೇಲೆ ಯಾವುದೇ ಹೊರೆ ಇಲ್ಲ ಈಗ. ಯಾವುದೇ ಸುಳ್ಳಿನ ಸಂಬಂಧದ ಬಂಧನ ಇಲ್ಲ. ಯಾವುದೇ ಸುಳ್ಳಿನ ಆಕರ್ಷಣೆಗಳಿಲ್ಲ. ನನ್ನ ಮನಸ್ಸು, ಹೃದಯ ಸತ್ಯತೆಯ ಕಡೆ ಆಕರ್ಷಣೆಯಲ್ಲಿದೆ. ನಾನು ಸದೈವ ಸುಳ್ಳಿನ ಆಕರ್ಷಣೆಯಿಂದ ಮುಕ್ತ, ಸದಾ ಹರ್ಷಿತ. ಸುಳ್ಳಿನ ಅಟ್ಯಾಚ್ಮೆಂಟ್ ಇಂದ ಮುಕ್ತ, ಸದಾ ಖುಷಿಯಲ್ಲಿ. ಪ್ರತಿ ಒಂದು ರೂಪದ ಹೊರೆಯಿಂದ ನಾನು ಹಗುರ. ನನ್ನ ಮನಸ್ಸಲ್ಲಿ ಸದಾ ಖುಷಿ, ಆನಂದ, ಸತ್ಯತೆಯ ಪ್ರಾಪ್ತಿಯ ಆಧಾರದಿಂದ ನಾನು ಬಹಳ ವ್ಯಾಲ್ಯೂಬಲ್, ಅಮೂಲ್ಯ ಆಗ್ಬಿಟ್ಟಿದ್ದೀನಿ. ನನ್ನ ಜೀವನ ಬಿಲ್ಕುಲ್ ಸುಖಮಯ, ಶಾಂತಿಮಯ. ಶುದ್ಧ, ಶ್ರೇಷ್ಠ ಆಗ್ಬಿಟ್ಟಿದೆ. ನಾನು ಸದಾ ಇದೇ ಸತ್ಯ ದಾರಿಯಂತೆ ನಡೀತೀನಿ. ಜೀವನದಲ್ಲಿ ಸತ್ಯತೆಯನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ. ನನ್ನ ಸತ್ಯಧಾಮ ಪರಂಧಾಮ ಆಗಿದೆ. ಸರ್ವ ಸಂಬಂಧ ಪರಮಾತ್ಮನ ಜೊತೆ ಇದೆ. ನನ್ನ ಲಕ್ಷ್ಯನೇ ಸದಾ ಸತ್ಯ ಸ್ವರೂಪದಲ್ಲಿ ಇರೋದಿಕ್ಕೆ. ನಾನು ಸತ್ಯ ಆಗಿದ್ದೀನಿ. ನನ್ನ ಮನಸ್ಸು ಬಹಳ ಖುಷಿಯಲ್ಲಿದೆ. ಸತ್ಯ ಪ್ರೀತಿ ನನಗೆ ಬಾಬಾವರಿಂದ ಸಿಕ್ಕಿದೆ. ನನ್ನ ಮನಸ್ಸು
ಶಕ್ತಿಶಾಲಿಯಾಗಿದೆ. ನಾನೀಗ ಸರ್ವ ಅಧಿಕಾರಿಯಾಗಿದ್ದೇನೆ. ಸತ್ಯತೆಯ ಆಧಾರದಿಂದ ನನಗೆ ಪೂರ ಅಧಿಕಾರ ಸಿಕ್ಕಿದೆ. ನಾನೇನ್ ಬಯಸ್ತಿದ್ನೋ ಅದ್ ನನಗ್ ಸಿಕ್ಬಿಟ್ಟಿದೆ. ಈಗ ನಾನು ಸತ್ಯತೆಯಿಂದ ಆರ್ಟಿಫಿಶಿಯಾಲಿಟಿಯಿಂದ ಮುಕ್ತ ಆಗ್ಬಿಟ್ಟಿದ್ದೀನಿ. ಸದಾ ಹರ್ಷಿತವಾಗಿದ್ದೀನಿ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.